ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಸ್ಮಾರ್ಟ್ಫೋನ್ ಮೇಕರ್ಸ್ ಟೋಲ್ಡ್ ಟು ಪ್ರೀ ಇನ್ಸ್ಟಾಲ್ ಸಂಚಾರ್ ಸಾಥಿ ಆ್ಯಪ್. ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಏನಿದೆ, ಇದು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನು ಆ ಸುತ್ತೋಲೆ ಅಂತ ಅಂದರೆ, ಇನ್ನು ಮೇಲೆ ಮ್ಯಾನುಫ್ಯಾಕ್ಚರ್ ಆಗುವಂತಹ ಯಾವುದೇ ಒಂದು ಫೋನ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡಿರಬೇಕು ಅಂತ. ಸೊ ಏನು ಈ ಪ್ರೀ ಇನ್ಸ್ಟಾಲೇಷನ್ ಅಂದರೆ, ಈಗ ನಮ್ಮ ಒಂದು ಆ್ಯಂಡ್ರಾಯ್ಡ್ ಫೋನ್ಗಳನ್ನು, ಸ್ಮಾರ್ಟ್ಫೋನ್ಗಳನ್ನು ನಾವು ನೋಡಿದ್ರೆ ಕೆಲವೊಂದು ಆ್ಯಪ್ಗಳು ಪ್ರೀ ಇನ್ಸ್ಟಾಲ್ ಆಗಿರುತ್ತೆ. ಅಂದರೆ ನಮಗೆ ಮ್ಯಾನುಫ್ಯಾಕ್ಚರಿಂದ ಬರೋವಾಗಲೇ ಡೈರೆಕ್ಟಾಗಿ ಅದು ಇನ್ಸ್ಟಾಲ್ ಆಗಿರುವಂತಹ ಆ್ಯಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಗೂಗಲ್ ಕ್ರೋಮನ್ನು ತೊಗೊಂಡ್ರೆ, ಕ್ರೋಮ್ ಈಗ ಮೋಸ್ಟ್ ಆಫ್ ದ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಅದು ಪ್ರೀ ಇನ್ಸ್ಟಾಲ್ ಆಗಿ ಬಂದಿರುತ್ತೆ. ಸೊ ಆ ರೀತಿಯಾಗಿ ಸಂಚಾರ್ ಸಾಥಿ ಆ್ಯಪನ್ನು ಕೂಡ ಪ್ರೀ ಇನ್ಸ್ಟಾಲ್ ಮಾಡಬೇಕು ಮೊಬೈಲ್ ಫೋನ್ಗಳಲ್ಲಿ ಅಂತ DOT ಹೇಳಿದೆ. ಸೊ ಈ ಒಂದು ಏನು ಸಂಚಾರ್ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು, ಪ್ರೀ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದರೆ, ಸೊ ಮಾರ್ಚ್ 2026ರಿಂದ ಮಾರಾಟ ಆಗುವ ಯಾವುದೇ ಒಂದು ಫೋನ್ಗಳಲ್ಲಿ ಈ ಸಂಚಾರ್ ಸಾಥಿ ಆ್ಯಪ್ ಪ್ರೀ ಇನ್ಸ್ಟಾಲ್ ಆಗಿರಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಮತ್ತು ಈಗಾಗಲೇ ಇರುವಂತಹ ಯಾವುದೇ ಫೋನ್ಗಳು, ಏನು ಸ್ಮಾರ್ಟ್ಫೋನ್ಗಳಿದೆ ಈಗಾಗಲೇ, ಅಂತಹ ಫೋನ್ಗಳಲ್ಲಿ ಈ ಏನು ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ಗಳು ಬರುತ್ತೆ, ಆ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಸಂಚಾರ್ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಪ್ರಾವಿಷನನ್ನು ಕೊಡಬೇಕು ಅಂತ. ಅಂದರೆ OS ಅಲ್ಲೇನೆ ಡೈರೆಕ್ಟಾಗಿ, ಆಪ್ರೇಟಿಂಗ್ ಸಿಸ್ಟಮಲ್ಲೇ ಡೈರೆಕ್ಟಾಗಿ ಈ ಒಂದು ಫೀಚರನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಕೂಡ DOT ಹೇಳಿದೆ. ಸೊ ಯಾಕೆ DOT ಈ ಒಂದು ಆ್ಯಪನ್ನು ಪ್ರೀ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ನೋಡಬೇಕು. ಸೊ ಅದು ಬೇಕು ಅಂತಂದರೆ ನಮಗೆ ಸಂಚಾರ್ ಸಾಥಿ ಆ್ಯಪ್ ಬಗ್ಗೆ ಡೀಟೇಲ್ಸ್ ಬೇಕಾಗುತ್ತೆ. ಈ ಸಂಚಾರ್ ಸಾಥಿ ಪೋರ್ಟಲ್ ಏನಿದೆ, ಇದನ್ನು ಮೇ 2023ರಲ್ಲಿ ಲಾಂಚ್ ಮಾಡಿರುವಂತಹದ್ದು. ಮತ್ತು ಏನಕ್ಕೆ, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗ ಕಳೆದು ಹೋಗಿರುವಂತಹ ಫೋನ್ಗಳೇನಿರ್ತವೆ, ಆ ಫೋನ್ಗಳನ್ನು ಹುಡುಕೋದಿರ್ಬೋದು, ಮತ್ತು ಅದನ್ನು ರಿಪೋರ್ಟ್ ಮಾಡೋದಿರ್ಬೋದು, ಮತ್ತು ಆ ಒಂದು ಫೋನ್ಗಳನ್ನು ಬ್ಲಾಕ್ ಮಾಡುವಂಥದ್ದನ್ನು ಮಾಡೋದಕ್ಕೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಈ ಏನು ಫೋನನ್ನು ಕಳ್ತನ ಮಾಡಿ ಅದನ್ನು ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ತಾರೆ, ಅಂದರೆ ಈಗ ಏನು ಮೆಲಿಷಿಯಸ್ ಆ್ಯಕ್ಟ್ಗಳಿಗೆ ಯೂಸ್ ಮಾಡ್ತಾರಿದೆ, ಆ ಒಂದು ಕೃತ್ಯಗಳನ್ನು ತಡೆಯೋದಕ್ಕೋಸ್ಕರ ಈ ಒಂದು ಸಂಚಾರ್ ಸಾಥಿ ಆ್ಯಪನ್ನು ಎಸ್ಟಾಬ್ಲಿಷ್ ಮಾಡಿರೋದು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ಸಸ್ಪೆಕ್ಟೆಡ್ ಫ್ರಾಡ್ ಕಮ್ಯುನಿಕೇಷನ್ಸನ್ನು ನಾವು ರಿಪೋರ್ಟ್ ಮಾಡ್ಬೋದು. ಅಂದರೆ ಈಗ ನಮ್ಮ ಫೋನ್ಗೆ ಯಾವುದಾದ್ರು ಒಂದು ಮೆಲಿಷಿಯಸ್ ಲಿಂಕ್ ಬಂದಿದೆ ಅಂದರೆ ಈಗ ಏನು ವೈರಸ್ ಅಟ್ಯಾಕ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ರೀತಿಯಾದ ಫಿಶಿಂಗ್ ಇರ್ಬೋದು, ಈ ರೀತಿಯಾದ ಬೇರೆ ಬೇರೆ ಅಟ್ಯಾಕ್ಸ್ಗಳು, ಆ್ಯಂಡ್ರಾಯ್ಡ್ ಅಟ್ಯಾಕ್ಸ್ ಏನಾಗುತ್ತೆ ಅದನ್ನು ತಡೆಯೋದಕ್ಕೆ, ಇಲ್ಲಾಂದರೆ ಯಾವುದಾದ್ರು ಒಂದು ಅನ್ನೋನ್ ನಂಬರಿಂದ ನಮಗೆ ಮೆಸೇಜಸ್ಗೆ ಬರ್ತಾ ಇದೆ, ಕಾಲ್ಸ್ ಬರ್ತಾ ಇದೆ, ಬ್ಲ್ಯಾಂಕ್ ಕಾಲ್ಸ್ ಬರ್ತಾ ಇದೆ ಅಂದರೆ ಅವುಗಳನ್ನು ರಿಪೋರ್ಟ್ ಮಾಡೋದಕ್ಕೆ ಇರ್ಬೋದು. ಇಲ್ಲ ಅಂತಂದರೆ ಲಾಸ್ಟ್ ಅಥವಾ ಸ್ಟೋಲನ್ ಫೋನ್ ಸೆಟ್ಗಳೇನಿರುತ್ತೆ ಅದನ್ನು ಬ್ಲಾಕ್ ಮಾಡೋದಕ್ಕೆ. ಮತ್ತು ಇವಾಗ ಒಂದು ಫೋನ್ ಇದೆ ಅಂತಂದರೆ ಆ ಫೋನಲ್ಲಿ ಯೂಸ್ ಮಾಡ್ತಾ ಇರೋ ಸಿಮ್ ಯಾರಿಗೆ ಸೇರಿದೆ, ಯಾರ ಹೆಸರಲ್ಲಿ ಆ ಸಿಮ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇರ್ಬೋದು. ಈ ರೀತಿಯಾದ ಒಂದು ಕೆಲಸಗಳಿಗೆ ಈ ಸಂಚಾರ್ ಸಾಥಿ ಪೋರ್ಟಲ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಏನಕ್ಕೆ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿರೋದು ಅಂತಂದರೆ, ಮೊದಲಿಗೆ ಈಗ ಒಂದು ಏನು ಡಿಜಿಟಲೈಸೇಷನ್ ಆಗ್ತಾ ಇದೆ ಮತ್ತು ಎಲ್ಲರ ಕೈಲೂ ಸ್ಮಾರ್ಟ್ಫೋನ್ಸ್ಗಳು ಇರುವಂಥ ಕಾರಣ ಜನರ ಒಂದು ಸೇಫ್ಟಿಗೆ, ನಾಗರಿಕರ ಒಂದು ಸುರಕ್ಷತೆಗಾಗಿ ಈ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಂಡಿದೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ತಿಳಿತಾ ಇರುವಂತಹ ಇನ್ಫಾರ್ಮೇಷನ್ ಆಗಿದೆ. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಒಂದು ಏನು ಟಾಪಿಕ್ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಸಂಚಾರ್ ಸಾಥಿ ಆ್ಯಪ್ ಬಗ್ಗೆ ಕೇಳ್ಬೋದು, ಅಂದರೆ ಇಟ್ ಇಸ್ ರಿಲೇಟೆಡ್ ಟು ವಾಟ್ ಅಂತ ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬೋದು, ಇಲ್ಲ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸಲ್ಲಿ ಸಂಚಾರ್ ಸಾಥಿ ಆ್ಯಪ್ ಬಗ್ಗೆ ಕೇಳ್ಬೋದಾಗುತ್ತೆ. ಸೊ ಹಾಗಾಗಿ ನಾವು ಇವತ್ತು ಈ ಆರ್ಟಿಕಲ್ನ ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ನ ನೋಡೋಣ. ಸುಪ್ರೀಂ ಕೋರ್ಟ್ ಗಿವ್ಸ್ CBI ಫ್ರೀ ಹ್ಯಾಂಡ್ ಟು ಸ್ಟಾಪ್ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್. ನಮ್ಮ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಈ ಡಿಜಿಟಲ್ ಅರೆಸ್ಟ್ ಇರುವಂತಹ ಸ್ಕ್ಯಾಮ್ಗಳು ಏನಾಗ್ತಾ ಇದೆ, ಈ ಸ್ಕ್ಯಾಮ್ಗಳನ್ನು ನಾವು ತಡಿಬೇಕು. ಸೊ ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ, CBIಗೆ ಒಂದು ಫ್ರೀ ಹ್ಯಾಂಡನ್ನು ಕೊಡ್ತೀವಿ. ಅಂದರೆ CBI ಜನರನ್ನು ರಕ್ಷಿಸುವ ನಿಟ್ಟಲ್ಲಿ ತನಗೆ ಬೇಕಾದಂತಹ ಆ್ಯಕ್ಷನನ್ನು ತಗೋಬೋದು CBI ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ನಾವು ಈ ಒಂದು ಆರ್ಟಿಕಲ್ನ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಇದು ಕೇವಲ ಒಂದು ಏನಂತೀವಿ ಜುಡಿಷಿಯರಿ ರಿಲೇಟೆಡ್ ಇನ್ಫಾರ್ಮೇಷನ್ ಅಂತ ನೋಡ್ತಾ ಇಲ್ಲ, ಬದಲಿಗೆ ಇದು ಸಾಮಾನ್ಯ ಜನರಿಗೆ, ಅಂದರೆ ನಾಗರಿಕರಿಗೆ ಆಗ್ತಾ ಇರುವಂತಹ ಏನು ಭದ್ರತೆಯ ಕೊರತೆ ಇದೆ, ಅಂದರೆ ಒಂದು ಸೆಕ್ಯೂರಿಟಿ ಇಶ್ಯೂ ಆಗ್ತಾ ಇದೆ, ಆ ಇಶ್ಯೂನ ಸಾಲ್ವ್ ಮಾಡೋದಕ್ಕೆ ಸ್ಟೆಪ್ಸ್ ಯಾವ ರೀತಿಯಾಗಿ ತಗೊಳ್ತಾ ಇದ್ದೀವಿ ಅನ್ನೋದರ ಕುರಿತಾಗಿ ಕೂಡ ನಾವು ಇಲ್ಲಿ ಮಾತಾಡ್ತಾ ಇದ್ದೀವಿ.
ಸೊ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಈ ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಪ್ರಿಲಿಮ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಅದರಲ್ಲಿ ಟೈಪ್ಸ್ ಬರುತ್ತೆ, ಕೆಲವು ಟೈಪ್ಸ್, ಅದು ಏನು ಅನ್ನೋದು ಕ್ಯಾಟಗರೀಸ್ ಬರುತ್ತೆ. ಅಂದರೆ ಇದು ಸೈಬರ್ ಸ್ಕ್ಯಾಮ್ ಅಲ್ಲಿ ಕ್ಯಾಟಗರೀಸ್ ಬರುತ್ತೆ. ಆ ಕ್ಯಾಟಗರೀಸ್ ಗೊತ್ತಿರಬೇಕು, ಡಿಜಿಟಲ್ ಅರೆಸ್ಟ್ ಬಗ್ಗೆ ಗೊತ್ತಿರಬೇಕು, ಮತ್ತು CBI ಬಗ್ಗೆ ವಿತ್ ರೆಸ್ಪೆಕ್ಟ್ ಟು ಸ್ಟಾಟಿಕ್ ನಾವು ನೋಡೋಕೆ ಹೋದಾಗ CBI ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕಾಗತ್ತೆ. ಸೊ ಮೊದಲಿಗೆ ನಾವು ಡಿಜಿಟಲ್ ಅರೆಸ್ಟ್ ಬಗ್ಗೆ ನೋಡೋಣ. ಏನು ಈ ಡಿಜಿಟಲ್ ಅರೆಸ್ಟ್ ಅಂತಂದರೆ, ಇವಾಗ ಡಿಜಿಟಲ್, ಇಲ್ಲಿ ಹೆಸರೇ ಹೇಳಿರೋ ಥರ ಡಿಜಿಟಲ್ ಅಂತಂದರೆ ಥ್ರೂ ಫೋನ್ ಇರ್ಬೋದು, ಇಲ್ಲ ಲ್ಯಾಪ್ಟಾಪ್, ಈ ರೀತಿಯಾದ ಒಂದು ಏನು ಡಿಜಿಟಲ್ ಗ್ಯಾಜೆಟ್ಸ್ ಇರುತ್ತೆ ಅದರ ಮುಖಾಂತರ ಅಥವಾ ಆನ್ಲೈನಲ್ಲಿ ತಮ್ಮನ್ನು ತಾವು ಏನು ಮಾಡ್ತಾರೆ ಅಂತಂದರೆ CBI ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇಲ್ಲ RBI ಇಲ್ಲ ಈ ರೀತಿಯಾದ ಯಾವುದೋ ಒಂದು ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ ಹೆಸರು ಹೇಳಿ ಜನರಿಂದ ನೀವು ಏನೋ ಒಂದು ತಪ್ಪು ಮಾಡಿದ್ದೀರಾ, ಸೊ ಅದಕ್ಕಾಗಿ ನಾವು ಇಂತಿಷ್ಟು ಫೈನನ್ನು ಹಾಕ್ತಾ ಇದ್ದೀವಿ, ನೀವು ಈ ಫೈನನ್ನು ಪೇ ಮಾಡಿಲ್ಲ ಅಂತ ಅಂದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಧಮಕಿಯನ್ನು ಹಾಕಿ ಅವರಿಂದ ಹಣ ಸುಲಿಗೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾದ ಒಂದು ಏನು ಸ್ಕ್ಯಾಮ್ ಆಗ್ತಾಯಿದೆ ಇದನ್ನು ನಾವು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಅಂತ ಕರಿತೀವಿ. ಸೊ ಇದು ಡಿಜಿಟಲ್ ಅರೆಸ್ಟ್ ಅಂದರೆ ಏನು, ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಡಿಜಿಟಲ್ ಅರೆಸ್ಟ್ ಬಗ್ಗೆನೇ ನಿಮಗೆ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಮತ್ತು ಈಗ ಡಿಜಿಟಲ್ ಅರೆಸ್ಟ್ ಏನಿದೆ, ಇಟ್ ಈಸ್ ಅ ಟೈಪ್ ಆಫ್ ಸೈಬರ್ ಸ್ಕ್ಯಾಮ್ ಅಷ್ಟೇ. ಸೊ ಸೈಬರ್ ಸ್ಕ್ಯಾಮ್ನ 3 ಕ್ಯಾಟಗರಿಯಲ್ಲಿ ಇದು ಒಂದು ರೀತಿಯಾದ ಕ್ಯಾಟಗರಿ ಆಗಿರುತ್ತೆ. ಸೊ ಮತ್ತೆ ಇನ್ನು 2 ಯಾವುದು ಅಂತ ನಾವು ನೋಡೋಕೆ ಹೋದರೆ, ಒಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮು, ಇನ್ನೊಂದು ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್. ಸೊ ನೋಡಿ ಇಲ್ಲಿ 3 ಕ್ಯಾಟಗರಿ ಇದೆ, ಒಂದು ಡಿಜಿಟಲ್ ಅರೆಸ್ಟು, ಒಂದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮು, ಒಂದು ಪಾರ್ಟ್ ಟೈಮ್ ಜಾಬ್ಸ್. ಸೊ ಡಿಜಿಟಲ್ ಅರೆಸ್ಟ್ ಏನು ಅಂತ ಈಗ ನಾವು ನೋಡಿದ್ದೀವಿ. ಅಂದರೆ ಆನ್ಲೈನ್ ಮುಖಾಂತರ ತಮ್ಮನ್ನು ತಾವು ಗೌರ್ಮೆಂಟ್ ಅಧಿಕಾರಿಗಳು ಅಂತ, ಸರ್ಕಾರದ ಅಧಿಕಾರಿಗಳು ಅಂತ ಹೇಳಿ ಜನರಿಂದ ಹಣ ಸುಲಿಗೆ ಮಾಡೋದು. ಸೊ ಇದು ಮೇಯ್ನಾಗಿ ಎಲ್ಲಾಗ್ತಾಯಿದೆ ಡಿಜಿಟಲ್ ಅರೆಸ್ಟ್ ಅಂತಂದರೆ, ಹಿರಿಯ ನಾಗರಿಕರು ಏನಿರ್ತಾರೆ, ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ ಅವರಿಗೆ ಈ ಒಂದು ಸ್ಕ್ಯಾಮ್ಗಳು ಹೆಚ್ಚಾಗ್ತಾ ಇರುವಂಥದ್ದು. ನಂತರ ಇನ್ನು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಅಂತ ಬಂದರೆ, ಇಲ್ಲಿ ಏನು ಮಾಡ್ತಾರೆ ಅಂತಾರೆ, ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳನ್ನು ಹಾಕಿ, ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳನ್ನು ಕಳಿಸಿ ಜನರಿಗೆ ಅದರ ಮುಖಾಂತರ ಹಣ ಸುಲಿಗೆ ಮಾಡುವಂಥದ್ದು ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್. ಇನ್ನು ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮಲ್ಲಿ ಏನಾಗುತ್ತೆ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಈಗ ಏನೋ ಒಂದು ನೀವು ಈ ವಿಡಿಯೋ ನೋಡಿದ್ರೆ ಇಷ್ಟು ರೂಪಾಯಿ ಕೊಡ್ತೀವಿ, ಇಷ್ಟು ಹಣ ಕೊಡ್ತೀವಿ ಅಂತ ಹೇಳಿ ಫ್ರೀ ಟಾಸ್ಕ್ ಥರ ಮಾಡಿಸ್ಕೊಂಡು ಹಣ ಕೊಡ್ತಾ ಇರ್ತಾರೆ. ಬಟ್ ಆಮೇಲೆ ಏನು ಮಾಡ್ತಾರೆ ಅಂದರೆ, ಅವರಿಂದನೇ ಈ ನಾವು ಹೆಚ್ಚಿನ ಅಂದರೆ ಪ್ರೀಮಿಯಂ ಟಾಸ್ಕ್ಗಳೇನಿರ್ತವೆ ಅವುಗಳಿಗೆ ಅವರಿಂದನೇ ಹಣ ವಸೂಲಿ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾದದ್ದು ಪಾರ್ಟ್ ಟೈಮ್ ಜಾಬ್ ಸ್ಕ್ಯಾಮ್. ಸೊ ಈ ರೀತಿಯಾದ 3 ಕ್ಯಾಟಗರಿ ಆಗಿರುವಂತಹ ಸೈಬರ್ ಸ್ಕ್ಯಾಮನ್ನು ಸುಪ್ರೀಂ ಕೋರ್ಟ್ ಏನಂತೀವಿ ಐಡೆಂಟಿಫೈ ಮಾಡಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವಾಗ ಈ ಸೈಬರ್ ಸ್ಕ್ಯಾಮ್ಗಳು ನಡೀತಾ ಇರುವಂತಹ ಕಾರಣ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಡಿಜಿಟಲ್ ಪ್ರಕರಣಗಳು ಏನಿರುತ್ತೆ ಇದನ್ನು ಒಂದು ಪ್ಯಾನ್ ಇಂಡಿಯಾ ಇನ್ವೆಸ್ಟಿಗೇಷನ್ ಥರ ಆಗಿ CBI ನಡೆಸಬೇಕು ಅನ್ನೋ ರೀತಿ. ಅಂದರೆ ಯಾವುದೇ ಸ್ಟೇಟ್ಗಳಲ್ಲಾದರೂ ಯಾವುದೇ ರಾಜ್ಯದಲ್ಲಾದರೂ ಕೂಡ ಅದನ್ನು CBIಗೆ ವರ್ಗಾಯಿಸಬೇಕು. ಸೊ CBI ಅವಾಗ ಏನು ಮಾಡುತ್ತೆ ಅಂತಂದರೆ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿಯಾದ ಸ್ಕ್ಯಾಮ್ಗಳಾಗ್ತಾ ಇರುತ್ತೆ ಎಲ್ಲನೂ ಒಂದೇ ಕೇಸ್ ಥರ ಅದನ್ನು ನೋಡಿ ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು ಅನ್ನುವಂಥ ಒಂದು ಉದ್ದೇಶ ಇಲ್ಲಿ ಸುಪ್ರೀಂ ಕೋರ್ಟ್ದಾಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಸೊ ಈಗ ಇದಿಷ್ಟು ಏನಾಯಿತು ನಮಗೆ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಗಳಾಯಿತು. ಆ್ಯಂಡ್ ಆಲ್ಸೋ ಇಲ್ಲಿ ಏನು ಹೇಳಿದೆ ಅಂದರೆ, ಇಲ್ಲಿ ಕೆಲವು ಸ್ಟೇಟ್ಸ್ಗಳನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್, ಕೆಲವು ಸ್ಟೇಟ್ಸ್ಗಳನ್ನು ಲೇಬಲ್ ಮಾಡಿ ಈ ರಾಜ್ಯಗಳು ಏನಿವೆ ಇವು ಸೆಕ್ಷನ್ 6 ಆಫ್ DSPE ಆ್ಯಕ್ಟ್ ಏನಿದೆ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಏನಿದೆ, ಇದರ ಅಂಡರಲ್ಲಿ ಏನು CBIಗೆ ಕೊಡಬೇಕಾದಂತಹ ಪವರ್ಸ್ ಏನಿದೆ ಅಥವಾ ಕನ್ಸೆಂಟ್ ಏನಿದೆ ಆ ಕನ್ಸೆಂಟನ್ನು ಕೊಡಬೇಕು ಇಲ್ಲಿರುವಂಥ ಸ್ಟೇಟ್ಸ್ಗಳು. ಸೊ ಈ ಸ್ಟೇಟ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ ಒಂದು. ನಂತರ ಈ ಡಿಜಿಟಲ್ ಅರೆಸ್ಟ್ ಕೇಸಸ್ ಏನಿದೆ ಇದನ್ನು IT ಆ್ಯಕ್ಟ್ ಅಂಡರಲ್ಲಿ ಟ್ರೈ ಮಾಡೋದು. ಸೊ IT ಆ್ಯಕ್ಟ್ ಅಂಡರಲ್ಲಿ ಈ ಡಿಜಿಟಲ್ ಅರೆಸ್ಟ್ ಕೇಸ್ಗಳೇನಿದೆ ಇವುಗಳು ಬರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಏನು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್ ಅಥವಾ ಸೈಬರ್ ಸ್ಕ್ಯಾಮ್ಸ್ ಬಗ್ಗೆ ಆಯಿತು. ಇನ್ನು CBI ಬಗ್ಗೆ ಬಂದರೆ, ನಾವು CBIಯನ್ನು ಎಸ್ಟಾಬ್ಲಿಷ್ ಮಾಡಿರೋದು ಇಲ್ಲಿ ಹೇಳಿರುವಂಥ ಈ DSPE ಆ್ಯಕ್ಟ್ ಇದೆ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಏನಿದೆ ಇದರ ಅಂಡರಲ್ಲೇ ಎಸ್ಟಾಬ್ಲಿಷ್ ಮಾಡಿರೋದು. ಆ್ಯಂಡ್ ಪವರ್ಸ್ CBIಗೆ ಕೊಡುವಂತಹ ಪವರ್ಸ್ ಏನಿದೆ ಅದು ಕೂಡ ಇದೇ ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ. ಮತ್ತು CBIನ ಹೆಡ್ ಬಂದು DG ಆಗಿರ್ತಾರೆ, ಡೈರೆಕ್ಟರ್ ಜನರಲ್. ಇವರ ಒಂದು ಟೆನ್ಯೂರ್ ಬಂದು 2 ವರ್ಷಗಳ ಕಾಲ ಇವರ ಒಂದು ಟೆನ್ಯೂರ್ ಕೂಡ ಇರುತ್ತೆ. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್. CBI ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನನ್ನು ನೀವು ಪಾಲಿಟಿಯಲ್ಲಿ ಹೋಗಿ ಸ್ಟ್ಯಾಟಿಕ್ ಪಾರ್ಟಲ್ಲಿ ನೋಡಿಕೊಂಡ್ರೆ ದ್ಯಾಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ಬೋದು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. Armed forces to procure additional Heron Mk2 UAVs.
ಸೊ ಈ ಒಂದು ಆರ್ಟಿಕಲ್ ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಈ ಹಿಂದೆ ಕೂಡ ನಾವು ಪ್ರಿಲಿಮ್ಸಲ್ಲಿ ನೋಡಿದ್ರೆ ಹಲವಾರು ಡಿಫೆನ್ಸ್ ಎಕ್ವಿಪ್ಮೆಂಟ್ಸನ್ನು ಕೊಟ್ಟು ಇದು ಯಾವ ದೇಶ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಇರ್ಬೋದು, ಇಲ್ಲ ಇಂಡಿಯಾ ಇದನ್ನು ಯಾವ ದೇಶದಿಂದ ಪ್ರೊಕ್ಯೂರ್ ಮಾಡ್ಕೋತಾ ಇದೆ ಅನ್ನುವಂಥ ಕ್ವೆಶನ್ಸನ್ನು ನಾವು ನೋಡಿರುವಂಥ ಕಾರಣ ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಈ ಹೆರಾನ್ MK2 UAVs ಏನಿದೆ, UAV ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ಇವು ಏನು ಡ್ರೋನ್ಗಳಂತ ಏನು ಕರಿತೀವಿ, ಡ್ರೋನ್ಗಳ ಥರನೇ ಇದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಆರ್ ನಥಿಂಗ್ ಬಟ್ ಡ್ರೋನ್ಸ್. ಸೊ ಇದು ಡ್ರೋನ್ಗಳಿಗೇನೆ ಡ್ರೋನ್ ಕ್ಯಾಟಗರಿಗೇನೆ ಸೇರುತ್ತೆ ಅಂತ ಹೇಳ್ಬೋದು. ಸೊ ಈ ಹೆರಾನ್ MK2 ಏನಿದೆ ಇದನ್ನು ನಾವು ಪ್ರೊಕ್ಯೂರ್ ಮಾಡ್ಕೋತಾ ಇರೋದು ಇಸ್ರೇಲ್ನಿಂದ. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುವಂಥ ಇನ್ಫಾರ್ಮೇಷನ್. ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ? ಇಸ್ರೇಲಿಂದ. ಸೊ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ಇಸ್ರೇಲ್ ಡಿಫೆನ್ಸ್ ಇಂಡಸ್ಟ್ರಿಯವರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಸೊ ಏನಕ್ಕೆ ಈ ಹೆರಾನ್ MK2 ಏನಕ್ಕೆ ಅಂತಂದರೆ ಸರ್ವೇಲೆನ್ಸ್, ಮೇಯ್ನಾಗಿ ಸರ್ವೇಲೆನ್ಸ್, ಕಣ್ಗಾವಲಿಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಎಲ್ಲಿ ಈಗ ಗಡಿ ಪ್ರದೇಶಗಳಲ್ಲಿ ಏನಾದ್ರು ಸರ್ವೇಲೆನ್ಸ್ ಬೇಕು ಅಂತಂದರೆ, ಇಲ್ಲ ಕೋಸ್ಟಲ್ ಏರಿಯಾಸಲ್ಲಿ ಸರ್ವೇಲೆನ್ಸ್ ಬೇಕು ಅಂತಂದರೆ, ಇಲ್ಲ ಅಂತಂದರೆ ಸ್ಟ್ರಾಟಜಿಕ್ ರಿಸರ್ವ್ಸ್ ಇರುತ್ತೆ, ಇಲ್ಲ ಅಂತಂದರೆ ಇಸ್ರೋ, DRDO ಈ ರೀತಿಯಾದ ಒಂದು ಕೆಲವು ಪ್ಲೇಸಸ್ಗಳಿರ್ತವೆ. ಅಂಥ ಪ್ಲೇಸಸ್ಗಳಲ್ಲಿ ಸರ್ವೇಲೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂತಂದಾಗ ಈ ಹೆರಾನ್ MK UAVಗಳು ಬಹಳ ಉಪಯುಕ್ತವಾಗುತ್ತೆ. ಸೊ ಮೇಯ್ನಾಗಿ ಇದು ಏನು ನಮಗೆ ಇಸ್ರೇಲಿಂದ ನಾವು ಪ್ರೊಕ್ಯೂರ್ ಮಾಡ್ಕೋತಾ ಇರುವಂಥದ್ದು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ವೈ ಡಸ್ ಇಂಡಿಯಾ ನೀಡ್ ಬಯೋರೆಮಿಡಿಯೇಷನ್? ಸೊ ಈ ಒಂದು ಆರ್ಟಿಕಲ್ನಲ್ಲಿ ಭಾರತದಲ್ಲಿ ಏನು ಕಸದ ಸಮಸ್ಯೆ ಆಗ್ತದೆ, ಹೆಚ್ಚಿನದಾಗಿ ಲ್ಯಾಂಡ್ ಫಿಲ್ಗಳು ತುಂಬ ಹೋಗಿ ಅದರಿಂದ ಸ್ಫೋಟಕ ಸ್ಥಿತಿ ಆಗ್ತಾ ಇರುವಂತಹ ಕಾರಣದಿಂದ ಈ ಬಯೋರೆಮಿಡಿಯೇಷನ್ ಏನಿದೆ ಅಂದರೆ ಏನು ಕಸ ಇದೆ, ಕಸನ ಬಯೋರೆಮಿಡಿಯೇಷನ್ ಥ್ರೂ ಯಾವ ರೀತಿಯಾಗಿ ನಾವು ಸಂಸ್ಕರಿಸ್ಬೋದು ಅನ್ನುವಂಥದ್ದನ್ನು ಇಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಯಾಕೆ ಭಾರತಕ್ಕೆ ಈ ಒಂದು ಬಯೋರೆಮಿಡಿಯೇಷನ್ ಅನ್ನುವಂಥದ್ದು ಮುಖ್ಯ ಆಗುತ್ತೆ ಅಂತ. ಈಗ ನಾವು ಪ್ರತಿದಿನ ಭಾರತದ ನಗರಗಳನ್ನು ನೋಡಿದ್ರೆ ಸಾವಿರಾರು ಟನ್ಗಳಷ್ಟು ಕಸನ ಹೊರ ಆಗ್ತಾ ಇದೆ. ಈಗ ಬೆಂಗಳೂರಲ್ಲೇ ತೊಗೊಂಡ್ರೆ ನಾವು ಎಷ್ಟು ಕಸದ ಸಮಸ್ಯೆನ ನೋಡ್ಬೋದು. ಅಂದರೆ ಒಂದೊಂದು ರೋಡ್ಗೆ ಹೋದ್ರೂ ಪ್ರತಿಯೊಂದು ರೋಡಲ್ಲೂ ಕಸವನ್ನು ನಾವು ನೋಡ್ಬೋದಾಗುತ್ತೆ. ಸೊ ಅದು ಪ್ರಾಬ್ಲಮ್. ತದನಂತರ ಏನು ಅಂತಂದರೆ ಈ ಒಂದು ಕಸ ಏನಿದೆ ಅದರ ಸೋರ್ಸ್ ಏನಿದೆ, ಸೋರ್ಸಲ್ಲೇ ಈ ಕಸವನ್ನು ಬೇರ್ಪಡಿಸ್ತಾ ಇಲ್ಲ. ಅಂದರೆ ಈಗ ಹಸಿ ಕಸ, ಒಣ ಕಸ ಅಂತ ನಾವು ಏನು ಸೆಪ್ರೇಟ್ ಮಾಡ್ತಾ ಇದ್ದೀವಿ, ಆ ಸೆಪರೇಷನ್ ಕೂಡ ಹಲವಾರು ಕಡೆ ನಾವು ನೋಡಿದಾಗ ಆ ಒಂದು ಸೆಪರೇಷನ್ ಕೂಡ ನಡೀತಾ ಇಲ್ಲ. ಅಂದರೆ ಸೋರ್ಸ್ ಸೆಗ್ರಿಗೇಷನ್ ಏನಿದೆ, ಕಸವನ್ನು ಸೋರ್ಸಲ್ಲೇ ನಾವು ಬೇರ್ಪಡಿಸುವಂಥದ್ದು ಏನಿದೆ, ಇದನ್ನು ಮಾಡದೇ ಇರುವಂತಹ ಕಾರಣ ಏನಾಗ್ತಾ ಇದೆ, ಮತ್ತಷ್ಟು ಕಸ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಾದ ಕಸಗಳನ್ನು ಏನು ಮಾಡ್ತಾ ಇದ್ದೀವಿ ನಾವು, ಅಂದರೆ ಈಗ BBMPನ ನಾವು ನೋಡಿದ್ರು ಕೂಡ ಕಸನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಹೋಗಿ ಅದನ್ನ ಡಂಪ್ ಮಾಡ್ತಾ ಇದ್ದಾರೆ. ಈ ಏನು ಕಸನ ಡಂಪ್ ಮಾಡ್ತಾ ಇದ್ದೀವಿ ಇದನ್ನು ನಾವು ಲ್ಯಾಂಡ್ ಫಿಲ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಈ ಲ್ಯಾಂಡ್ ಫಿಲ್ಲಲ್ಲಿ ಆಫ್ಟರ್ ಸಮ್ ಪಾಯಿಂಟ್, ಒಂದು ಪಾಯಿಂಟ್ ಆದಮೇಲೆ, ಒಂದು ಪೀರಿಯಡ್ ಆದಮೇಲೆ ಏನಾಗುತ್ತೆ ಅಂತಂದರೆ ಆ ಕಸ ಏನಿರುತ್ತೆ, ಆ ಕಸ ವಿಷಕಾರಿ ವಸ್ತುಗಳನ್ನು ಹೊರಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಗಾಳಿ ಮುಖಾಂತರ ಇರ್ಬೋದು, ಇಲ್ಲ ಮಣ್ಣಿನೊಳಗೆ ಆ ಕೆಮಿಕಲ್ಸ್ಗಳು ಹೋಗಿ ಲೀಚ್ ಆಗುವಂಥದ್ದು ಇರ್ಬೋದು. ಇದರಿಂದ ಏನಾಗುತ್ತೆ, ಮಣ್ಣಿನೊಳಗೆ ಅದು ಹೋದಾಗ ಅಂಡರ್ಗ್ರೌಂಡ್ ವಾಟರ್ ಏನಿರುತ್ತೆ, ಗ್ರೌಂಡ್ ವಾಟರ್ ಏನಿರುತ್ತೆ ಅದು ಕೂಡ ಇಲ್ಲಿ ಏನದು ಪೊಲ್ಯೂಟ್ ಆಗ್ತಾ ಇರುತ್ತೆ. ನಂತರ ಹಲವಾರು ಬಾರಿ ಏನಾಗುತ್ತೆ, ಇವಾಗ ಮಳೆ ಬಂತು ಅಂತಂದರೆ ಆ ಕೆಮಿಕಲ್ಸ್ಗಳು ಹರಿದೋಗಿ ನೀರನ್ನು ಸೇರ್ತವೆ, ಅದು ನಮ್ಮ ಕುಡಿಯೋ ನೀರಿಗೆ ಜಾಯಿನ್ ಆಗ್ಬೋದು. ಮತ್ತು ಏನು ಈ ಕಸ ಡಿಕಂಪೋಸ್ ಆಗ್ತಾ ಇರುತ್ತೆ, ಕಸ ಸಂಸ್ಕರಣೆ ಆದಾಗ ಅದು ಮೀಥೇನ್ ಗ್ಯಾಸನ್ನು ಆಚೆ ಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಮೀಥೇನ್ ಆಚೆ ಬಂದಾಗ ಕ್ಲೈಮೇಟ್ ಚೇಂಜ್, ಗ್ರೀನ್ ಹೌಸ್ ಗ್ಯಾಸಸ್ ಜಾಸ್ತಿ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಹಲವಾರು ಬಾರಿ ಏನಾಗುತ್ತೆ, ಈ ಆಟೋಮೆಟಿಕ್ ಬೆಂಕಿ ಹತ್ಕೊಳ್ಳೋದಾಗುತ್ತೆ. ನಾವು ಹಲವಾರು ಕಡೆ ನೋಡಿರ್ತೀವಿ. ಅಂದರೆ ಏನು ಕಸದ ರಾಶಿ ಎಲ್ಲಿರುತ್ತೆ ಅಲ್ಲಿ ಹಲವಾರು ಬಾರಿ ಈ ಒಂದು ಅಗ್ನಿ ಅವಘಡಗಳು ಸಂಭವಿಸ್ತವೆ. ಸೊ ಈ ಅಗ್ನಿಯಿಂದ ಏನಾಗುತ್ತೆ ಅಂತಂದರೆ ಅದರಿಂದ ಸುತ್ತಮುತ್ತ ಇರುವಂಥ ವಾಸಸ್ಥಳಗಳು ಏನಿರ್ತವೆ, ಸುತ್ತಮುತ್ತಗಳ ಇರುವಂಥ ಮನೆಗಳು ಏನಿರ್ತವೆ, ಆ ಮನೆಗಳು ಕೂಡ ಇದರಿಂದ ಹೆಲ್ತ್ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ಬೇಕಾಗ್ತಾ ಇದೆ. ಸೊ ಹಾಗಾಗಿ ಏನು ಒಂದು ಸೊಲ್ಯೂಷನ್ ಏನು ಅಂದರೆ ಬಯೋರೆಮಿಡಿಯೇಷನ್ ಸೊಲ್ಯೂಷನ್ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಬಯೋರೆಮಿಡಿಯೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಏನು ಬಯೋರೆಮಿಡಿಯೇಷನ್ ಅಂತಂದರೆ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಈ ಹಳೆಯದಾದ ಕಸ ಏನಿರುತ್ತೆ, ಈ ಹಳೆಯ ಲೆಗಸಿ ವೇಸ್ಟ್ಗಳೇನಿರುತ್ತೆ ಅದನ್ನು ಒಂದು ಸಾಲುಗಳಲ್ಲಿ ಇಟ್ಬಿಟ್ಟು ಅದನ್ನು ಬಯೋಕಲ್ಚರ್ ಅಂದರೆ ಏನು, ಈಗ ಬ್ಯಾಕ್ಟೀರಿಯಾಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು ಮತ್ತು ಬೇರೆ ರೀತಿಯಾದ ಮೈಕ್ರೋಬ್ಸ್ ಏನಿರ್ತವೆ, ಸೊ ಅವುಗಳನ್ನು ಆ ಒಂದು ಕಸದ ಮೇಲೆ ಸಿಂಪಡಿಸಬೇಕು. ಸೊ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಈ ಕಸನ ಡಿಗ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ.
ಓಕೆನಾ. ಇದನ್ನು ಏರೋಬಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಯಾಕೆಂದರೆ ಓಪನ್ ಏರಲ್ಲಿ, ಗಾಳಿಯಲ್ಲಿ ಆ ಕಸವನ್ನು ಹಾಕಿ ಅದರಲ್ಲಿ ಬ್ಯಾಕ್ಟೀರಿಯಾಗಳನ್ನು ಇಂಡ್ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇದನ್ನ ಏರೋಬಿಕ್ ಡಿಕಂಪೋಸಿಷನ್ ಅಂದರೆ ಆಕ್ಸಿಜನನ್ನು ಬಳಸಿ ಇಲ್ಲಿ ಕಸವನ್ನು ಡಿಕಂಪೋಸ್ ಮಾಡ್ತಾ ಇದ್ದೀವಿ ನಾವು. ಸೊ ಒಂದು ಸರ್ತಿ ಈ ಪ್ರಾಸೆಸನ್ನು ಮಾಡಿದ್ಮೇಲೆ ಇದರಿಂದ ಇವಾಗ ಎಷ್ಟೆಷ್ಟು ಯಾವ್ಯಾವ ಡಿಕಂಪೋಸ್ ಆಗುತ್ತೆ ಅದನ್ನೆಲ್ಲ ಸಪ್ರೇಟ್ ಮಾಡೋದು. ಇದರಲ್ಲಿ ಏನಾಗುತ್ತೆ, ಡಿಕಂಪೋಸ್ ಆದಮೇಲೆ ಡಿಕಂಪೋಸ್ ಆಗಿರೋದು ಬೇರೆ ಇರುತ್ತೆ, ಆಗದೆ ಇರುವಂತಹದ್ದು ಬೇರೆ ಇರುತ್ತೆ. ಸೊ ಆಗದೆ ಇರುವಂಥದ್ದನ್ನ ಮತ್ತೆ ತೊಗೊಂಡು ರೀಸೈಕಲ್ ಮಾಡೋದು ಬೇರೆ ಬೇರೆ, ಅದಕ್ಕೆ ಬೇರೆ ಇದು ಮತ್ತು ಬೇರೆ ಸ್ಟೆಪ್ಸನ್ನು ಫಾಲೋ ಮಾಡುವಂಥದ್ದು. ಮತ್ತು ಎಲ್ಲಿ ಈ ಒಂದು ವೇಸ್ಟ್ಗಳು ಕಂಪ್ಲೀಟಾಗಿ ಡಿಕಂಪೋಸ್ ಆಗಿರುತ್ತೆ ಅದನ್ನು ಮತ್ತೆ ಏನು ಮಾಡ್ಬೋದು ಅಂತ ನೋಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗಳಿಗೆ ಹೋಗೋದು. ಅಂದರೆ ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಮರುಬಳಕೆ ಮಾಡ್ಬೋದಾದಂಥ ಒಂದು ಏನು ವಸ್ತುಗಳಿರ್ತವೆ ಅದನ್ನು ಸೆಪ್ರೇಟ್ ಮಾಡ್ತಾರೆ. ಈ ಏನು ಇನ್ನಟ್ ರಿಜೆಕ್ಟ್ ಆಗಿರುವಂತಹ ವಸ್ತುಗಳೇನಿರ್ತವೆ ಅದನ್ನು ಸೆಪ್ರೇಟಾಗಿ, ಮತ್ತು ಇಲ್ಲಿ ಏನು ಮರುಬಳಕೆ ಮಾಡ್ಬೋದು, ರೀಸೈಕಲ್ ಮಾಡ್ಬೋದು, ರೀಯೂಸಬಲ್ ಇರುವಂಥದ್ದನ್ನು ಸೆಪ್ರೇಟ್ ಮಾಡುವಂಥ ಪ್ರಕ್ರಿಯೆ ಇಲ್ಲಿ ನಡೆಯುತ್ತೆ. ಇದಾದಮೇಲೆ ಏನಾಗುತ್ತೆ ಅಂತಂದರೆ, ನಾನು ಹೇಳಿದೆ ಈ ಒಂದು ಕೆಲವು ಸತಿ ಏನಾಗುತ್ತೆ ಕಂಪ್ಲೀಟಾಗಿ ಡಿಕಂಪೋಸ್ ಆಗಿರುತ್ತಲ್ವ, ಅಲ್ಲಿ ಪೌಡರ್ ಥರ ಒಂದು ಮಣ್ಣು ಥರ ಅಲ್ಲಿ ಸಿಗುತ್ತೆ. ಸೊ ಅದನ್ನೇ ಏನು ಮಾಡ್ತಾರೆ ಅಂತಂದರೆ, ಈ ಬೇರೆ ಲ್ಯಾಂಡ್ ಫಿಲ್ಗಳೇನಿರ್ತವೆ ಅವುಗಳ ಮೇಲೆ ಅದನ್ನ ಸಿಂಪಡಿಸೋದಿರ್ಬೋದು, ಅಂದರೆ ಒಂದು ಕವರ್ ಥರ ಪ್ರೊಟೆಕ್ಟಿವ್ ಲೇಯರ್ ಥರ ಅದನ್ನ ಹಾಕೋದಿರ್ಬೋದು. ಸೊ ಅದರಿಂದ ಏನಾಗುತ್ತೆ, ಲೀಚಿಂಗನ್ನು ನಾವು ಕಂಟೈನ್ ಮಾಡ್ಬೋದು ಅಂತ. ಆಗ ಏನಾಗುತ್ತೆ, ಸಾಯಿಲ್ ಪೊಲ್ಯೂಷನ್ ಆಗಲಿ ವಾಟರ್ ಪೊಲ್ಯೂಷನ್ ಆಗಲಿ ಆಗೋದಿಲ್ಲ ಅನ್ನುವಂಥ ಕಾರಣ. ಇನ್ನು ಕೆಲವು ಏನು ಇದಿರುತ್ತೆ ವಸ್ತುಗಳು, ಅಂದರೆ ಇವಾಗ ಏನು ಡಿಕಂಪೋಸ್ ಆಗದೆ ಇರೋದಿರ್ಬೋದು ಅಂಥದನ್ನು ಬೇರೆ ಬೇರೆ ರೀತಿಯಾದ, ಅಂದರೆ ಏನು ಇಂಜಿನಿಯರಿಂಗ್ ಡಿಸ್ಪೋಸಲ್ ಮೆಥಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಇನ್ಸಿನರೇಷನ್ ಮುಖಾಂತರ ಮತ್ತೆ ರೀಸೈಕಲ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಆ ಒಂದು ವೇಸ್ಟನ್ನು ಡಿಕಂಪೋಸ್ ಮಾಡೋದಿರ್ಬೋದು, ಆ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಳ್ಳೋದು. ಸೊ ಇದಿಷ್ಟು ಒಂದು ಪಾರ್ಟ್ ಆಯಿತು. ಸೊ ಹಾಗಾದರೆ ಭಾರತಕ್ಕೆ ಯಾಕೆ ಈ ಬಯೋರೆಮಿಡಿಯೇಷನ್ ಬೇಕು ಅಂತಂದರೆ, ಈಗಾಗಲೇ ಈಗ ಭಾರತ ಯಾವ ರೀತಿಯಾದ ಒಂದು ಪ್ರಾಸೆಸನ್ನು ಫಾಲೋ ಮಾಡ್ತಾ ಇದೆ ಅಂತಾರೆ, ಕಸ ಹಾಕೋದು ಅದನ್ನ ಮರ್ತೋಗೋದು ಅಂತ, ಅಂದರೆ ಡಂಪ್ ಆ್ಯಂಡ್ ಫರ್ಗೆಟ್ ಪ್ರಾಸೆಸ್ ಏನಿದೆ ಅದನ್ನು ಭಾರತ ಫಾಲೋ ಮಾಡ್ತಾ ಇದೆ. ಸೊ ಇದೇ ರೀತಿಯಾಗಿ ನಾವು ಡಂಪ್ ಆ್ಯಂಡ್ ಫರ್ಗೆಟ್ ಇದನ್ನು ಪ್ರಾಸೆಸ್ನ ಫಾಲೋ ಮಾಡ್ಕೊಂಡು ಹೋದರೆ, ಈಗ ಆಲ್ರೆಡಿ ಲ್ಯಾಂಡ್ ಫಿಲ್ಗಳು ತುಂಬೋಗಿದೆ, ಮತ್ತಷ್ಟು ಲ್ಯಾಂಡ್ ಫಿಲ್ಗಳು ತುಂಬಿ ಮತ್ತೆ ಕಸನೇ ಎಲ್ಲಿ ನೋಡಿದ್ರು ಮನೆಗಿಂತ ಜಾಸ್ತಿ ಕಸನೇ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂದರೆ, ಹಲವಾರು ಪ್ರತಿಭಟನೆಗಳನ್ನು ನಾವು ನೋಡ್ತಾ ಇದ್ದೀವಿ, ಸುಪ್ರೀಂ ಕೋರ್ಟ್ ಆರ್ಡರ್ಸನ್ನು ನೋಡ್ತಾ ಇದ್ದೀವಿ, ಇದೆಲ್ಲನೂ ಆಗ್ತಾನಿದೆ. ಆ್ಯಂಡ್ ಮೋರ್ ಓವರ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯರ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ, ಬಯೋರೆಮಿಡಿಯೇಷನ್ ಏನಿದೆ, ಬಯೋರೆಮಿಡಿಯೇಷನ್ ನಮಗೆ ಇದರಿಂದ ಈ ಒಂದು ಏನು ಸಮಸ್ಯೆಗಳಿದೆ, ಅಂದರೆ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದಿರ್ಬೋದು, ಪರಿಸರದ ಮೇಲೆ ಪರಿಣಾಮ ಬೀಳೋದಿರ್ಬೋದು, ಇಲ್ಲ ಏನು ಈ ಸ್ಟ್ರೈಕ್ಗಳನ್ನು ನಡೀತಾ ಇರೋದಿರ್ಬೋದು, ಇಲ್ಲ ಜುಡಿಷಿಯರಿ ತೊಗೋಬೇಕಾಗಿರೋ ಆ್ಯಕ್ಷನ್ಸ್, ಇವುಗಳಿಂದ ಎಲ್ಲನೂ ಸಾಲ್ವ್ ಮಾಡಬೇಕು ಅಂತಲೇ ಬಯೋರೆಮಿಡಿಯೇಷನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಬಯೋರೆಮಿಡಿಯೇಷನಿಂದ ಏನಾಗುತ್ತೆ ಅಂದರೆ, ಈಗಾಗಲೇ ಹೇಳಿರೋ ಥರ ಕಂಪ್ಲೀಟ್ ಡಿಕಂಪೋಸಿಷನ್ ಆಗುತ್ತೆ ಒಂದು. ತದನಂತರ ಏನು ಬಯೋರೆಮಿಡಿಯೇಷನಿಂದ ಏನಾಗುತ್ತೆ ಅಂತಂದರೆ, ಈ ಏನು ಡಂಪ್ಗಳು ಕ್ರಿಯೇಟ್ ಮಾಡಿರ್ತೀವಿ ನಾವು, ಅಂದರೆ ಕಸ ಹಾಕಿರ್ತೀವಿ, ಅದ್ರ ಕೆಳಗಡೆ ಇರುವಂಥ ಭೂಮಿ ಏನಿದೆ ಅದನ್ನು ನಾವು ವಾಪಸ್ ಪಡಿಬೋದು, ಅಂದರೆ ಅದನ್ನ ಮತ್ತೆ ರೀಕ್ಲೇಮ್ ಮಾಡ್ಕೋಬೋದು ಅಂತ. ಯಾಕೆ ಅಂತಂದರೆ, ಈ ಬಯೋರೆಮಿಡಿಯೇಷನ್ ಆಗುವಂಥ ಕಾರಣ ಫುಲ್ ಕಂಪ್ಲೀಟಾಗಿ ಆ ಒಂದು ಏನು ಕಸ ಇರುತ್ತೆ, ಕಸ ಫುಲ್ ಡಿಕಂಪೋಸ್ ಆಗಿರುತ್ತೆ. ಸೊ ಅದ್ರ ಕೆಳಗಡೆ ಇರೋವಂಥ ಒಂದು ಲ್ಯಾಂಡನ್ನು ನಾವು, ವ್ಯಾಲ್ಯೂಬಲ್ ಲ್ಯಾಂಡ್ ಏನಿರುತ್ತೆ ಅದನ್ನು ರೀಕ್ಲೇಮ್ ಮಾಡ್ಕೋಬೋದು ಒಂದು. ಮತ್ತು ಈ ಏನು ಮೀಥೇನ್ ಅನಿಲ ಹೊರಹೊಮ್ತಾ ಇರುತ್ತೆ ಈ ಕಸದಿಂದ, ಅಂದರೆ ಕಸದಲ್ಲಿ ಆಗುವಂಥ ರಿಯಾಕ್ಷನ್ಸಿಂದ ಮೀಥೇನ್ ಗ್ಯಾಸ್ ಏನು ಆಚೆ ಬರುತ್ತೆ, ವಿಚ್ ಈಸ್ ಅ ಗ್ರೀನ್ ಹೌಸ್ ಗ್ಯಾಸ್, ಅದನ್ನು ಕೂಡ ನಾವು ಕಡಿಮೆ ಮಾಡ್ಕೋಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ವೈ ಇಂಡಿಯಾ ನೀಡ್ಸ್ ಬಯೋರೆಮಿಡಿಯೇಷನ್ ಅಂತ. ಇನ್ನು ವಿತ್ ರೆಸ್ಪೆಕ್ಟ್ ಟು ಲೀಗಲ್ ಅಥವಾ ಪಾಲಿಸಿ ಫ್ರೇಮ್ವರ್ಕ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಬಯೋರೆಮಿಡಿಯೇಷನ್ ಅಂತ ನಾವು ನೋಡಿದ್ರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಿದೆ 2016 ಬಂದಂತಹ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಏನಿದೆ, ಇದು ಏನು ಹೇಳುತ್ತೆ ಅಂತಂದರೆ, ಈ ಎಲ್ಲ ಅರ್ಬನ್ ಲೋಕಲ್ ಬಾಡಿಗಳು ಏನಿರ್ತವೆ, ಅಂದರೆ ಈಗ ಪಂಚಾಯತ್ ಇರ್ಬೋದು, ಇಲ್ಲ BBMP ಮುನ್ಸಿಪಾಲಿಟೀಸ್ ಇರ್ಬೋದು, ಈ ವ್ಯಾಪ್ತಿಗಳಲ್ಲಿ ಅಂದರೆ ಇವರ ವ್ಯಾಪ್ತಿಗಳಲ್ಲಿ ಬರುವಂತಹ ಹಳೆ ಡಂಪ್ ಸೈಟ್ಗಳು ಏನಿರುತ್ತೆ, ಅಂದರೆ ಈಗ BBMP ಬೆಂಗಳೂರಲ್ಲಿ ತೊಗೊಂಡ್ರೆ ಕೆಲವು ಡಂಪ್ ಸೈಟ್ಗಳಿರುತ್ತೆ, ಅಂದರೆ ಹಿಂದಿನ ಕಾಲದಿಂದ ಒಂದು 10-15 ವರ್ಷಗಳಿಂದ ಅಲ್ಲಿ ಕಸಗಳನ್ನು ಹಾಕ್ಕೊಂಡು ಬರ್ತಾ ಇರ್ತೀವಿ. ಸೊ ಅಂತಹ ಒಂದು ಏರಿಯಾಗಳನ್ನು ಪರಿಶೀಲಿಸಬೇಕು. ಆದರೆ ಅಂದರೆ ಸಾಧ್ಯವಾದಲ್ಲಿ ಅಂಥ ಒಂದು ಏರಿಯಾಗಳಲ್ಲಿ ಈ ಬಯೋರೆಮಿಡಿಯೇಷನ್ ಅಥವಾ ಬಯೋ ಮೈನಿಂಗನ್ನು ಅಲ್ಲಿ ಮಾಡಲೇಬೇಕು. ಇಲ್ಲ ಅಲ್ಲಿ ಬಯೋರೆಮಿಡಿಯೇಷನ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಏನು ಸೈಂಟಿಫಿಕ್ ಪ್ರಾಸೆಸ್ಗಳೇನಿದೆ, ಇಂಜಿನಿಯರ್ ಟೆಕ್ನಿಕ್ಸ್ಗಳೇನಿದೆ ಅದನ್ನಾದರೂ ಕೂಡ ಅಲ್ಲಿ ನಾವು ಏನಂತೀವಿ ಅಳವಡಿಸ್ಬೇಕು. ಇದರಿಂದ ಏನಾಗುತ್ತೆ, ಒಂದು ಕಡೆ ಪರಿಸರ ಸಂರಕ್ಷಣೆ, ಮತ್ತೊಂದು ಕಡೆ ಮಾನವನ ಆರೋಗ್ಯದ ರಕ್ಷಣೆ ಎರಡೂ ಕೂಡ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು
ತಿಳ್ಕೊಬೇಕು. ಇದು ಒಂದು ಏನು ವಿತ್ ರೆಸ್ಪೆಕ್ಟ್ ಟು ಲೀಗಲ್ ಪಾಲಿಸೀಸ್ ಅಂತ, ಲೀಗಲ್ ಪಾಲಿಸಿ ಫ್ರೇಮ್ವರ್ಕ್ ನೋಡಿದ್ರೆ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಇದ್ರ ಬಗ್ಗೆ ನಾವು ನೋಡ್ತೀವಿ. ಎರಡನೇದಾಗಿ ಏನು ನೋಡ್ತೀವಿ ಅಂದರೆ ಈ NGT ಏನಿದೆ, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಏನಿದೆ, ಇದು ಕೂಡ ಈ ಲೆಗಸಿ ವೇಸ್ಟ್ ಅಂದರೆ ಏನು ಈ ಹಿಂದಿನಿಂದ ಬಂದಿರುವಂತಹ ಕಸದ ಸಮಸ್ಯೆ ಏನಿದೆ ಅದರ ನಿವಾರಣೆಗೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ತರಬೇಕು ಅಂತ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಅದಕ್ಕೆ ಆದೇಶ ಕೂಡ ನೀಡಿದೆ. ಸೊ ಅದೇ ರೀತಿಯಾಗಿ 2019ರಲ್ಲಿ CPCB ಕೆಲವು ರಾಜ್ಯಗಳಿಗೆ ಅಂದರೆ ಏನು SOP ಕೊಡಬೇಕು ಅದನ್ನ ರಾಜ್ಯಗಳಿಗೆ ನೀಡಿದೆ. ಏನು ಅಂತಂದರೆ ಬಯೋರೆಮಿಡಿಯೇಷನ್ ಏನಿದೆ ಅದನ್ನು ಪ್ರಾಕ್ಟಿಕಲಿ ಯಾವ ರೀತಿಯಾಗಿ ನಡೆಸಬೇಕು ಅನ್ನೋದರ ಕುರಿತಾಗಿ SOPಯನ್ನು ಈಗಾಗಲೇ CPCB ಕೂಡ ನೀಡಿದೆ ಜನರಿಗೆ. ಇದು ಎರಡನೇದು. ಮತ್ತು ಮೂರನೇದಾಗಿ ನೋಡಿದ್ರೆ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಏನಿದೆ ಅದರ ಅಂಡರಲ್ಲಿ ಕೂಡ ಅದರ ಅಂಡರಲ್ಲಿ 2021ರಲ್ಲಿ ಗಾರ್ಬೇಜ್ ಫ್ರೀ ಸಿಟೀಸ್ ಅನ್ನುವಂತಹ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಯಾವುದರಲ್ಲಿ? ಸ್ವಚ್ಛ ಭಾರತ್ ಮಿಷನಲ್ಲಿ ಗಾರ್ಬೇಜ್ ಫ್ರೀ ಇನಿಷಿಯೇಟಿವ್ ಅನ್ನುವಂಥ ಒಂದು ಇನಿಷಿಯೇಟಿವ್ 2021ರಲ್ಲಿ ಈ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿರೋದು. ಸೊ ದ್ಯಾಟ್ ಈಸ್ ಅನದರ್ ಥಿಂಗ್. ಇದಿಷ್ಟು ಏನಾಯಿತು ವಿತ್ ರೆಸ್ಪೆಕ್ಟ್ ಟು ಪಾಲಿಸಿ ಫ್ರೇಮ್ವರ್ಕ್. ಏನೇನು ಪಾಲಿಸಿ ಫ್ರೇಮ್ವರ್ಕ್ ಇದೆ? ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 2016ರಲ್ಲಿ ಬಂದಂಥದ್ದು, ಮತ್ತು 2019ರಲ್ಲಿ CPCB ನೀಡಿರುವಂತಹ ಒಂದು ಮಾರ್ಗಸೂಚಿ ಅಂತ ಹೇಳ್ಬೋದು. ಮತ್ತು ಮೂರನೇದಾಗಿ ಸ್ವಚ್ಛ ಭಾರತ್ ಮಿಷನ್ ಏನಿದೆ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಗಾರ್ಬೇಜ್ ಫ್ರೀ ಸಿಟೀಸ್ ಅನ್ನುವಂಥ ಇನಿಷಿಯೇಟಿವ್. ಸೊ ಈಗಾಗಲೇ ಇಷ್ಟೆಲ್ಲ ಇರುವಂಥ ಅಂದರೆ ಈಗ ಭಾರತವನ್ನು ನಾನು ನೋಡಿದ್ರೆ ಸುಮಾರು 3,000ಕ್ಕೂ ಹೆಚ್ಚು ಲೆಗಸಿ ಡಂಪ್ ಸೈಟ್ಗಳಿವೆ. ಅಂದರೆ 10-15 ವರ್ಷಗಳಿಂದ ನಾವು ಕಸ ಹಾಕೊಂಡ್ಬರ್ತಾ ಇರುವಂಥ ಸೈಟ್ಗಳೇನಿದೆ, ಜಾಗ ಏನಿದೆ, ಸುಮಾರು 3,000ಕ್ಕೂ ಹೆಚ್ಚು ಜಾಗಗಳು ಈ ರೀತಿಯಾಗಿದೆ ಭಾರತದಲ್ಲಿ. ಅದರ ಜೊತೆಗೆ ಏನು ಥೌಸಂಡ್ಸ್ ಆಫ್ ಟನ್ಸ್ ಈಗ ಆ ಒಂದು ಜಾಗಗಳೇನಿದೆ ಥೌಸಂಡ್ಸ್ ಆಫ್ ಟನ್ಸ್ ಆಫ್ ಕಸಗಳನ್ನು ಅದು ಈಗಾಗಲೇ ಹೊರ್ತಾ ಇದೆ, ಅಂದರೆ ಅಷ್ಟು ಭಾರ ಇದೆ. ಸೊ ಇದೆಲ್ಲನೂ ನಾವು ರೆಡ್ಯೂಸ್ ಮಾಡಬೇಕು ಅಂತಾರೆ. ಬಯೋ ರೆಮಿಡಿಯೇಷನ್ ಇಸ್ ದ ಬೆಸ್ಟ್ ವೇ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಬಯೋ ರೆಮಿಡಿಯೇಷನ್ ಟೆಕ್ನಿಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ಏನು ನಾನು SWM ಬಗ್ಗೆ ಹೇಳಿದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ, ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ ಹೇಳಿದೆ, ಅದೆಲ್ಲ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಾವು ನೋಡೋಕ್ಕೆ ಹೋದಾಗ ಮೀನ್ಸಲ್ಲಿ ನಮಗೆ ಯಾವ ರೀತಿಯಾಗಿ ಹಲವಾರು ಬಾರಿ ಬಯೋರೆಮಿಡಿಯೇಷನ್ ಟೆಕ್ನಿಕ್ಸ್ ಹೇಗೆ ಯಾವ್ದು ಅಂತಲೇ ಡೈರೆಕ್ಟಾಗಿ ಕ್ವೆಶನ್ ಕೂಡ ಕೇಳಿದ್ದಾರೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಲೈಕ್ ಅನಾಲಿಟಿಕಲ್ ಕ್ವೆಶನ್ಸ್ ಆ ರೀತಿಯಾಗಿ ಬಂದಾಗ ಯಾವ ರೀತಿಯಾಗಿ ವೇಸ್ಟ್ ಪ್ರಾಬ್ಲಮ್ ಏನಿದೆ, ಭಾರತದ ವೇಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಬಂದಾಗ ಸಜೆಷನ್ಸಲ್ಲಿ ಈ ಬಯೋರೆಮಿಡಿಯೇಷನ್ ಬಗ್ಗೆ ನೀವು ಬರಿಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಕಳೆದ 6 ತಿಂಗಳಲ್ಲಿ ವಿದೇಶಿ ನೇರ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 2. ಏನು ಈ ಒಂದು ವಿಚಾರ ಅಂತಂದರೆ ಈ 2025-26 ಸಾಲಿನಲ್ಲಿ 6 ತಿಂಗಳು ನೋಡಿದ್ರೆ ಅಂದರೆ ಎಲ್ಲಿಂದ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ನಾವು ನೋಡಿದ್ರೆ ಇದರಲ್ಲಿ ಪ್ರತಿ ರಾಜ್ಯಗಳು ಕೂಡ ಈ ಮಾರುಕಟ್ಟೆ ಶೇರ್ ಮಾರ್ಕೆಟ್ಗಳು ಏನಿರ್ತವೆ ಅಥವಾ ನಮ್ಮ ಒಂದು ಎಕನಾಮಿಕ್ ಮಾರ್ಕೆಟ್ ಅಂತ ಏನು ಕರಿತೀವಿ ಈ ಮಾರ್ಕೆಟಲ್ಲಿ ಸಾಲಗಳನ್ನು ತಗೋತಾರೆ. ಅಂದರೆ ಏನು ಲೋನ್ ತೆಗಿಯೋದಿರುತ್ತೆ ಆ ಒಂದು ಪ್ರಾಸೆಸ್ ಇರುತ್ತಲ್ವ, ಆ ಪ್ರಾಸೆಸ್ಸಲ್ಲಿ ನೋಡಿದಾಗ ಕರ್ನಾಟಕ 2ನೇ ಸ್ಥಾನವನ್ನು ಪಡೆದಿದೆ. ಅಂದರೆ ಮಾರುಕಟ್ಟೆಯಲ್ಲಿ ಏನು ವಿದೇಶಿ ನೇರ ಹೂಡಿಕೆ FDIಗಳು ಏನಂತ ಕರಿತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೀವಿ, ಈ ಹೂಡಿಕೆಗಳನ್ನು ತೆಗೆಯುವಂಥ ಒಂದು ಪ್ರಾಸೆಸ್ಸಲ್ಲಿ ಕರ್ನಾಟಕ ನಂಬರ್ 2ನೇ ಸ್ಥಾನವನ್ನು ಪಡೆದಿದೆ. ಅಂದರೆ ಕರ್ನಾಟಕ ಅಷ್ಟು ಏನಂತೀವಿ ಅಷ್ಟು ಎಫೆಕ್ಟಿವ್ ಆಗಿ FDIಯನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಸೊ ಫಸ್ಟ್ ಪೊಸಿಷನಲ್ಲಿ ಇರುವಂಥದ್ದು ಮಹಾರಾಷ್ಟ್ರ, 2ನೇ ಪೊಸಿಷನ್ನಲ್ಲಿ ಕರ್ನಾಟಕ ಇದೆ ಅನ್ನೋದು ನಮಗೆ ಗೊತ್ತಿರಬೇಕು. ಆ್ಯಂಡ್ ದಿಸ್ ಇಸ್ ಏನಕ್ಕೆ ಈ ಒಂದು ಆರ್ಟಿಕಲ್ನ ನೋಡ್ತಿದ್ವಿ, ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡ್ತಾ ಇದ್ದೀವಿ. ಯಾಕೆಂದರೆ ಹಲವಾರು ಬಾರಿ ಈ ರೀತಿಯಾದ ಕ್ವೆಶನ್ಸ್ಗಳನ್ನು ನಾವು KPSC ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಕರ್ನಾಟಕ ಯಾವ ಸ್ಥಾನದಲ್ಲಿ ಇದೆ, FDI ಹೂಡಿಕೆಯಲ್ಲಿ ನಾವು ನೋಡಿದಾಗ ಕರ್ನಾಟಕ ಯಾವ ಸ್ಥಾನದಲ್ಲಿ ಇದೆ ಅನ್ನುವಂಥ ಕ್ವೆಶನ್ಸ್ಗಳನ್ನು ನಾವು ನೋಡಿರುವಂಥ ಕಾರಣ ಈ ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಹಾಗಾದರೆ ಎಷ್ಟು ಹೂಡಿಕೆಯನ್ನು ಕರ್ನಾಟಕ ಗಳಿಸಿದೆ ಅಂತ ನಾವು ನೋಡಿದ್ರೆ ಸುಮಾರು 84,000 ಕೋಟಿಗಳಷ್ಟು FDIಯನ್ನು ಕರ್ನಾಟಕ ಗಳಿಸಿದೆ. ಯಾವಾಗ? ಕೇವಲ 6 ತಿಂಗಳಲ್ಲಿ, ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ನಾವು ನೋಡಿದ್ರೆ 6 ತಿಂಗಳಲ್ಲಿ 84,000 ಕೋಟಿಯಷ್ಟು FDIಯನ್ನು ಕರ್ನಾಟಕ ಅಟ್ರ್ಯಾಕ್ಟ್ ಮಾಡಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಇದು ಏನಾಯಿತು, ನ್ಯೂಸ್ ಎಲ್ಲಿ ಏನಿದೆ ಅಂತ ಆಯಿತು. ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ನಮಗೆ FDI ಮತ್ತು FPI ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಹಲವಾರು ಬಾರಿ ಈ FDI ಮತ್ತು FPI ರಿಲೇಟ್ ಆಗಿರುವಂಥ ಕ್ವೆಶನ್ಸ್ಗಳನ್ನು ನಾವು ನೋಡಿರುವಂಥ ಕಾರಣ.
ಸೊ ಇದು ಏನೇನು ಎಫ್ ಡಿ ಐ ಅಂದರೆ ಏನು, ಎಫ್ ಪಿ ಐ ಅಂದರೆ ಏನು ಅಂತ ನಾವು ನೋಡೋಣ. ಈ ಎಫ್ ಡಿ ಐ ಅಂದರೆ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಎಫ್ ಪಿ ಐ ಅಂದರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಎಫ್ ಡಿ ಐ ಏನಿದೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಅಂದರೆ ಸುಮಾರು 10 ವರ್ಷ ಈ ರೀತಿಯಾಗಿ, ಅಂದರೆ ಲಾಂಗ್ ಟರ್ಮಲ್ಲಿ ಇದನ್ನು ನಾವು ಇನ್ವೆಸ್ಟ್ ಮಾಡಿರೋದು. ಎಫ್ ಪಿ ಐಗಳೇನು ಅಂದರೆ ಯೂಶಲ್ ಆಗಿ ಅದು ಶಾರ್ಟ್ ಟರ್ಮ್ ಇರುತ್ತೆ. ಆ್ಯಂಡ್ ಎಫ್ ಡಿ ಐ ಏನು ಫಿಸಿಕಲ್ ಆ್ಯಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅಂದರೆ ಈಗ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಅಂದರೆ ರೋಡ್ಗಳ ಮೇಲೆ, ಇಲ್ಲ ರೈಲ್ವೇಸ್ಗಳ ಮೇಲೆ, ಮೆಟ್ರೋ ಪ್ರಾಜೆಕ್ಟ್ಸ್ಗಳ ಮೇಲೆ ಇರ್ಬೋದು, ಇಲ್ಲ ಬೇರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮೇಲೆ, ಈ ರೀತಿಯಾಗಿರುವಂಥದ್ದು ಎಫ್ ಡಿ ಐ. ಅದೇ ಫೈನಾನ್ಷಿಯಲ್ ಅಸೆಟ್ಸ್ ಮೇಲೆ ಏನಾದ್ರು ಇನ್ವೆಸ್ಟ್ ಮಾಡಿ, ಅಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಿರ್ಬೋದು, ಈ ರೀತಿಯಾದದನ್ನು ನಾವು ಎಫ್ ಪಿ ಐ ಅಂತ ಕರಿತೀವಿ. ಮತ್ತು ಈ ಎಫ್ ಡಿ ಐ ಏನಿದೆ ಪ್ರೈಮರಿ ಮಾರ್ಕೆಟ್ಗೆ ಯೂಶಲ್ ಆಗಿ ಅದು ಫ್ಲೋ ಆಗೋದು. ಅಂದರೆ ಪ್ರೈಮರಿ ಮಾರ್ಕೆಟ್ ಏನಿರುತ್ತೆ ಅಲ್ಲಿ, ಅದೇ ಎಫ್ ಪಿ ಐ ಬಂದು ಸೆಕೆಂಡರಿ ಮಾರ್ಕೆಟಲ್ಲಿ ಯೂಶಲ್ ಆಗಿ ಇರುತ್ತೆ. ನಂತರ ಏನು ಅಂದರೆ ಈ ಎಫ್ ಪಿ ಐ ಏನಿದೆ ಇದು ಕ್ಯಾಪಿಟಲ್ ಇನ್ಫ್ಲೋಸಲ್ಲಿ ಹೆಲ್ಪ್ ಮಾಡುತ್ತೆ. ವೆರಾಸ್ ಇದು ಎಫ್ ಡಿ ಐ ಬಂದಾಗ ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು, ಇಲ್ಲ ಮಾರ್ಕೆಟ್ ಇರ್ಬೋದು, ಇನ್ಪುಟ್ಸ್ ಮ್ಯಾನೇಜ್ಮೆಂಟಲ್ಲಿ ಇರ್ಬೋದು, ಇವುಗಳಲ್ಲಿ ಎಫ್ ಡಿ ಐ ಹೆಲ್ಪ್ ಮಾಡುತ್ತೆ. ಹೇಗೆ ಎಫ್ ಡಿ ಐ ಅಂದರೆ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಯಾವುದೋ ಒಂದು ಕಂಪನಿ ಯು ಎಸ್ ಎಲ್ಲಿರೋ ಯಾವುದೋ ಒಂದು ಕಂಪನಿ ಜೊತೆ ಎಫ್ ಡಿ ಐ ಹೂಡಿಕೆ ಮಾಡ್ಕೋತಾ ಇದೆ, ಅಂದರೆ ಯು ಎಸ್ ಎಯಿಂದ ಕಂಪ್ನಿಯಿಂದ ಹೂಡಿಕೆ ಮಾಡ್ಕೋತಾ ಇದೆ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ, ಆ ಒಂದು ಯು ಎಸ್ ಕಂಪನಿಯಲ್ಲಿ ಯಾವ ರೀತಿಯಾದ ಟೆಕ್ನಾಲಜಿಯನ್ನು ಬಳಸ್ತಾ ಇರ್ತಾರೆ, ಆ ಟೆಕ್ನಾಲಜಿಯನ್ನು ಕರ್ನಾಟಕದ ಕಂಪನಿ ತಗೊಳುತ್ತೆ. ಆ ಟೆಕ್ನಾಲಜಿಯನ್ನು ತಗೊಂಡು ಆ ಟೆಕ್ನಾಲಜಿ ಮುಖಾಂತರ ಇಲ್ಲಿಯೇ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡುವಂಥದ್ದು, ಅಂಥದನ್ನು ಎಫ್ ಡಿ ಐ ಅಂತ ಕರಿತೀವಿ. ಅದೇ ಎಫ್ ಪಿ ಐ ಅಂತಂದರೆ ಯಾವುದೇ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫರ್ ಇರಲ್ಲ, ಕೇವಲ ಹಣ ಹೂಡಿಕೆ ಮಾಡುತ್ತೆ. ಅಂದರೆ ಈಗ ಯು ಎಸ್ ಎಯಿಂದ ಯಾವುದೋ ಕಂಪನಿ ತನ್ನ ಹಣವನ್ನು ಕರ್ನಾಟಕದ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ ಅಷ್ಟೇ, ಅದು ಎಫ್ ಪಿ ಐ ಆಗುತ್ತೆ. ಮತ್ತು ಈ ಎಫ್ ಡಿ ಐನ ಎಂಟ್ರಿ ಮತ್ತು ಎಕ್ಸಿಟ್ ಏನಿರುತ್ತೆ ಇದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ವೆರಾಸ್ ಎಫ್ ಪಿ ಐ ಈಸಿ. ಎಫ್ ಡಿ ಐ ಯಾಕೆ ಅಂತಂದರೆ, ಈಗ ಈಗ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂತ ಬಂದಾಗ, ಅಥವಾ ಕ್ಯಾಪಿಟಲ್ ಆಸೆಟ್ಸ್ಗಳು, ಫಿಸಿಕಲ್ ಆಸೆಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ, ಅವುಗಳ ಮೇಲೆ ಇನ್ವೆಸ್ಟ್ ಮಾಡುವಾಗಲೂ ಅಷ್ಟೇ ಹಲವಾರು ಪೇಪರ್ಸ್ಗಳು ಸೈನ್ ಮಾಡೋದಿರ್ಬೋದು, ಡಾಕ್ಯುಮೆಂಟೇಷನ್ ಇರ್ಬೋದು, ಆ ಪ್ರಾಸೆಸ್ಗಳು ಡಿಫಿಕಲ್ಟ್ ಆಗಿರುತ್ತೆ. ಅದೇ ಎಫ್ ಪಿ ಐ ಅಂತ ಬಂದಾಗ ಅಷ್ಟಾಗಿ ಆ ಪ್ರಾಸೆಸ್ ಇರುತ್ತೆ, ಬಟ್ ಡಿಫಿಕಲ್ಟ್ ಆಗಿ ಇರೋದಿಲ್ಲ ಅಂಥದ್ದು. ಸೊ ಇಷ್ಟು ನಮಗೆ ಎಫ್ ಡಿ ಐ ಎಫ್ ಪಿ ಐ ಬಗ್ಗೆ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಆಯಿತು. ಇನ್ನು ಈ ರೀತಿಯಾದ ಎಫ್ ಡಿ ಐ ಇರ್ಬೋದು, ಎಫ್ ಪಿ ಐ ಇರ್ಬೋದು, ಅಥವಾ ಒಟ್ಟಿನಲ್ಲಿ ಟೋಟಲ್ ಈ ರೀತಿಯಾದ ವಿದೇಶಿ ಹೂಡಿಕೆಗಳು ಏನಿರ್ತವೆ, ಅಥವಾ ಗೌರ್ಮೆಂಟ್ ಬಾರೋಯಿಂಗ್ಸ್ ಏನಿರುತ್ತೆ, ಇದರಿಂದ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅಂತ ನಾವು ನೋಡೋಕೆ ಹೋದರೆ, ಒಂದು ಕಡೆ ಹಣದುಬ್ಬರ ಏನಿದೆ, ಇನ್ಫ್ಲೇಷನನ್ನು ಅಫೆಕ್ಟ್ ಮಾಡುತ್ತೆ. ಮತ್ತೊಂದು ಕಡೆ ಬಾಂಡ್ ಈಲ್ಡ್ ಏನಿರುತ್ತೆ, ಬಾಂಡ್ ಈಲ್ಡ್ಗಳ ಮೇಲೆ ಇದಾಗುತ್ತೆ. ಮತ್ತು ಬಡ್ಡಿ ದರಗಳ ಮೇಲೆ, ಇಲ್ಲ ಈ ಫಿಸ್ಕಲ್ ಡೆಫಿಸಿಟ್ ಏನಿದೆ, ಎಲ್ಲದರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಅಂದರೆ ಈಗ ಎಫ್ ಡಿ ಐ ಬರ್ತಾ ಇದೆ ಅಂತಾನೆ, ಇಫ್ ಎಫ್ ಡಿ ಐ ಇನ್ಕ್ರೀಸಸ್, ವಾಟ್ ಆರ್ ದ ಇಂಪ್ಯಾಕ್ಟ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಇನ್ಕ್ರೀಸ್ ಇನ್ ಎಫ್ ಡಿ ಐ ಅನ್ನುವಂಥ ಕ್ವೆಶನ್ಸನ್ನು ನಾವು ನೋಡ್ಬೋದಾಗುತ್ತೆ. ಮತ್ತು ನಾವು ನೋಡಿದ್ರೆ ವಿದೇಶಿ ಹೂಡಿಕೆಯ ಪ್ರೋಸ್ ಮತ್ತು ಕಾನ್ಸ್, ಅಂದರೆ ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡ್ಬೋದು. ಒಂದು ಕಡೆ ಏನಾಗುತ್ತೆ ಅಂದರೆ ಇಟ್ ಡೈವರ್ಸಿಫೈಸ್ ಇನ್ವೆಸ್ಟರ್ ಪೋರ್ಟ್ಫೋಲಿಯೋಸ್ ಅಂತ. ಅಂದರೆ ಈಗ ಒಂದೇ ಇನ್ವೆಸ್ಟರಿಂದ ತೊಗೊಳೋದಕ್ಕೆ ಬದಲಾಗಿ ಬೇರೆ ಬೇರೆ ಇನ್ವೆಸ್ಟರ್ಸ್ ಅಂತ. ಬಿಕಾಸ್ ಈ ಎಫ್ ಡಿ ಐ ಏನಿದೆ, ಒಂದು ಕಂಪನಿಯ ಶೇರ್ಸಲ್ಲಿ ನೋಡಿದಾಗ 10%ಗಿಂತ ಹೆಚ್ಚಿದ್ರೆ ಅದನ್ನ ಎಫ್ ಡಿ ಐ, 10%ಗಿಂತ ಕಡಿಮೆ ಇದ್ದರೆ ಅದನ್ನು ಎಫ್ ಪಿ ಐ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಸೊ ಈಗೇನಾಗುತ್ತೆ, ಇಲ್ಲಿ ಡೈವರ್ಸಿಫೈ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಅಂತ ಕೇಳಿದರೆ, ಸೊ ಈಗ ಒಂದು ಕಂಪನಿಯನ್ನು ತೊಗೊಳೋಣ, ಅದರಲ್ಲಿ ಎಫ್ ಡಿ ಐ ಇದೆ ಅಂತಂದರೆ 10% ಆರ್ ಮೋರ್. ಸೊ ಬೇರೆ 10% ತೊಗೊಂಡಿದ್ದಾರೆ ಅಂತಂದರೆ ಬೇರೆ ಇನ್ವೆಸ್ಟರ್ಸನ್ನು ತೊಗೋಬೋದು. ಅದೇ ಈಗ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂದರೆ ಲೆಸ್ ದ್ಯಾನ್ 10% ಅಲ್ವಾ. ಸೊ ಇಲ್ಲಿ ಡೈವರ್ಸಿಫೈಸ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ. ಈ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದ್ದಾರೆ, ಈ ಎಫ್ ಪಿ ಐ ಇನ್ವೆಸ್ಟರ್ಸ್ ಏನಿದ್ದಾರೆ, ಅವರು 10% ಅಷ್ಟೇ ಇಟ್ಕೊಳ್ಳೋಕ್ಕಾಗೋದು, ಮ್ಯಾಕ್ಸಿಮಮ್ 10%. ಸೊ ಆ ರೀತಿಯಾಗಿ 10 ಅಂತ ಬೇರೆಯವರು ಇರ್ಬೋದು. ಸೊ ಈ ರೀತಿಯಾಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಅಂತ. ನಂತರ ಏನು ಅಂತಂದರೆ ಸ್ಟೇಬಲ್ ಲಾಂಗ್ ಟರ್ಮ್ ಲೆಂಡಿಂಗನ್ನು ಕೊಡುತ್ತೆ. ಈಗಾಗಲೇ ನಾನು ಹೇಳಿರ್ತಾರೆ, ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಕಾರಣ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಎಕಾನಮಿಯಲ್ಲಿ ಆಗಲಿ ಮಾರ್ಕೆಟಲ್ಲಿ ಆಗಲಿ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡ್ಬೋದು ಅಂತ. ನಂತರ ಏನು ಅಂದರೆ ಡೆವಲಪಿಂಗ್ ಕಂಟ್ರೀಸ್ಗೆ ಈ ಎಫ್ ಡಿ ಐ ಏನಿದೆ ಇದು ಹಣಕಾಸನ್ನು ರೈಸ್ ಮಾಡುವಂಥ ಒಂದು ಮುಖ್ಯ ದ್ವಾರ ಆಗಿರುವಂಥ ಕಾರಣ ಡೆವಲಪಿಂಗ್ ಕಂಟ್ರೀಸ್ಗೆ ಫಿನಾನ್ಸಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ಇದರ ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ಕೊಡೋದರಿಂದ ಡೆವಲಪಿಂಗ್ ಕಂಟ್ರೀಸ್ಗೆ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ. ಇನ್ನು ನಾವು ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡಿದ್ರೆ, ಈ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಫೆನ್ಸ್ ಸೆಕ್ಟರ್ ಇರ್ಬೋದು,
ಇಲ್ಲ ಅಂತಂದರೆ ಈ ಸ್ಟ್ರಾಟಜಿಕ್ ರಿಸರ್ವ್ಸ್ ಏನಿರುತ್ತೆ, ಅಟಾಮಿಕ್ ಎನರ್ಜಿ ಇರ್ಬೋದು, ರೈಲ್ವೇಸ್ ಇರ್ಬೋದು, ಈ ರೀತಿಯಾದ ಸ್ಟ್ರಾಟಜಿಕ್ ರಿಸರ್ವ್ಸ್ ಏನಿರುತ್ತೆ ಅಂಥ ಕಡೆ FDIಯನ್ನು ನಾವು ಪರ್ಮಿಟ್ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ. ಯಾಕೆ ಅಂದರೆ ಒಂದು ಕಡೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಇನ್ನೊಂದು ಕಡೆ ಫಾರಿನ್ ಟೆಕ್ನಾಲಜಿ ಟ್ರಾನ್ಸ್ಫರನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ದೆರ್ ಆರ್ ಪಾಸಿಬಿಲಿಟೀಸ್ ದ್ಯಾಟ್ ಏನಂತೀವಿ, ಆ ಟೆಕ್ನಾಲಜಿಯಲ್ಲಿ ಏನೋ ಫಾಲ್ಟ್ ಇದ್ದರೆ ಅದು ಇಂಡಿಯಾಗೆ ಪ್ರಾಬ್ಲಮ್, ಇಂಡಿಯಾದ ಒಂದು ಸೆಕ್ಯೂರಿಟಿ ಇಶ್ಯೂಸ್ಗೆ ಪ್ರಾಬ್ಲಮ್ ಆಗ್ಬೋದು. ಸೊ ಆ ರೀತಿಯಾಗಿ. ಮತ್ತು ಎರಡನೇದಾಗಿ ಏನು ಅಂತಂದರೆ ಒಂದು ಮಾರಲ್ ಅಟ್ಯಾಚ್ಮೆಂಟ್ ಕಮ್ಮಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದ್ಯಾಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಎಥಿಕಲ್ ಪರ್ಸ್ಪೆಕ್ಟಿವ್ ನಾವು ನೋಡಿದಾಗ. ಮತ್ತು ಅನ್ಎಥಿಕಲ್ ಆಕ್ಸೆಸ್ ಟು ಲೋಕಲ್ ಮಾರ್ಕೆಟ್ಸ್. ಈಗಾಗಲೇ ನಾನು ಹೇಳಿರೋ ಥರ ಏನು ಭಾರತದ ಈ ಸೆಕ್ಯೂರಿಟಿ ಇಶ್ಯೂಸ್ ಏನಿದೆ ಅದಕ್ಕೂ ಕೂಡ ಇದು ಧಕ್ಕೆಯನ್ನು ತರ್ಬೋದು ಅನ್ನುವಂಥ ಒಂದು ಡಿಸ್ಅಡ್ವಾಂಟೇಜನ್ನು ಇದು ಹೊಂದಿದೆ ಅಂತ. ಸೊ ಇಷ್ಟು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಗೊತ್ತಿರಬೇಕಾಗಿರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ನಗರದಲ್ಲೂ ಮೆಟ್ರೋಗೆ ಪ್ಲ್ಯಾಟ್ಫಾರ್ಮ್ ಡೋರ್, ನಾಗವಾರ ಮಾರ್ಗದಲ್ಲಿ ಅಳವಡಿಕೆ. ಈ ಒಂದು ಆರ್ಟಿಕಲ್ ಅಂದರೆ ಈ ಒಂದು ಇನಿಷಿಯೇಟಿವ್ ಏನಕ್ಕೆ ತೊಗೊಂಡಿದ್ದಾರೆ ಅಂತ ನಾವು ನೋಡೋಣ ಮೊದಲಿಗೆ. ಹಲವಾರು ಬಾರಿ ಏನಾಗ್ತಾ ಇದೆ ಅಂತಂದರೆ ಮೆಟ್ರೋ ರೈಲ್ಗಳೇನಿದೆ ಆ ಕಂಬಿಗಳ ಮೇಲೆ ಬಿದ್ದು ಜನ ಅಂದರೆ ಆಕಸ್ಮಿಕವಾಗಿ ಇರ್ಬೋದು, ಇಲ್ಲ ಅಂತಂದರೆ ಸ್ಯೂಸೈಡಲ್ ಆಗಿರ್ಬೋದು, ಹಲವಾರು ಬಾರಿ ಜನ ಆ ಒಂದು ಟ್ರ್ಯಾಕ್ಗಳ ಮೇಲೆ ಬಿದ್ದು ಸಾವನ್ನು ಅಪ್ತಾ ಇದ್ದಾರೆ. ಸೊ ಇದನ್ನು ತಡೆಯೋದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಹೊಸದಾಗಿ ಬರ್ತಾ ಇರುವಂಥ ಪಿಂಕ್ ಕಾರಿಡಾರ್ ಏನಿದೆ, ನಾಗವಾರ ಮಾರ್ಗ ಏನಿದೆ, ಈ ಮಾರ್ಗದಲ್ಲಿ ಈ ಪ್ಲ್ಯಾಟ್ಫಾರ್ಮ್ ಡೋರ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಈ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್, ಇದು PSD ಅಂದರೆ ಪ್ಲ್ಯಾಟ್ಫಾರ್ಮ್ ಸ್ಕ್ರೀನ್ ಡೋರ್, ಇದು ಏನಾಗುತ್ತೆ ಅಂತಂದರೆ ಟ್ರೈನ್ ಬರೋವರೆಗೂ ಅದು ಒಂದು ಡೋರ್ ಥರ ಅದು ಕವರ್ ಆಗಿರುತ್ತೆ. ಟ್ರೈನ್ ಯಾವಾಗ ಬರುತ್ತೆ, ಟ್ರೈನ್ ಬಂದಾಗ ಮಾತ್ರ ಆ ಡೋರ್ ಓಪನ್ ಆಗುವ ರೀತಿಯಲ್ಲಿ ಇದನ್ನು ಅಳವಡಿಸಿದ್ದಾರೆ. ಮುಖ್ಯವಾಗಿ ಇದು ನಾಗರಿಕರ ಸುರಕ್ಷತೆಗಾಗಿ ಅಳವಡಿಸಿರುವಂಥ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್, ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಂದು ಸಿಟಿಸನ್ ಸೇಫ್ಟಿ ಕೂಡ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗ್ತಾ ಇರುವಂಥದ್ದು. ಇದನ್ನು ನಾವು ನೋಡಿದ್ರೆ ಈಗಿರುವಂತಹ ಗ್ರೀನ್ ಲೈನಲ್ಲಿರ್ಬೋದು ಇಲ್ಲ ಪರ್ಪಲ್ ಲೈನ್ ಏನಿದೆ, ಈ ಎರಡು ಲೈನ್ಗಳಲ್ಲಿ ಈ ರೀತಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಡೋರ್ಗಳು ಇಲ್ಲ. ಸೊ ಈಗ ಹೊಸದಾಗಿ ನಿರ್ಮಿಸ್ತಾ ಇರುವಂಥ ಕಾರಿಡಾರ್ಗಳಲ್ಲಿ, ಹೊಸದಾಗಿ ನಿರ್ಮಿಸ್ತಾ ಇರುವಂಥ ಲೈನ್ಗಳಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಇನ್ಫ್ರಾಸ್ಟ್ರಕ್ಚರ್ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನಾವು ಇದನ್ನು ನೋಡಿದ್ವಿ. ಜಸ್ಟ್ ಜನರಲ್ ನಾಲೆಜ್ ಅಂತ ನಾವು ತಿಳ್ಕೊಬೋದು ಅಷ್ಟೇ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇನ್ನು ಮನೆಯಲ್ಲೇ ಕೂತು ರೆಂಟ್ ಅಗ್ರಿಮೆಂಟ್ ಪಡೀರಿ. ಸೊ ಏನಾಗ್ತಾಯಿದೆ, ಈ ಫಸ್ಟು ಇಶ್ಯೂ ಏನು ಅಂತ ತಿಳ್ಕೊಳ್ಳೋಣ, ಆಮೇಲೆ ಹೇಗೆ ಈ ಒಂದು ಆರ್ಟಿಕಲ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ ಈ ಸ್ಟ್ಯಾಂಪನ್ನು ಕೊಡ್ತಾಯಿದ್ರು. ಈಗ ಯಾವುದೇ ಒಂದು ಮನೆ ಅಗ್ರಿಮೆಂಟ್ ಇರ್ಬೋದು, ಇಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್, ಗೌರ್ಮೆಂಟಿಂದ ಡಾಕ್ಯುಮೆಂಟನ್ನು ನಾವು ತೊಗೋತಾ ಇದ್ದೀವಿ ಅಂತಂದರೆ ಅಲ್ಲಿ ಈ ಸ್ಟ್ಯಾಂಪನ್ನು ಹಾಕ್ತಾಯಿದ್ರು. ಸೊ ಈ ಸ್ಟ್ಯಾಂಪ್ ಏನು ಮಾಡ್ತಾ ಇದ್ದಾರೆ ಜನ ಅಂತಂದರೆ ಹಣಕ್ಕೋಸ್ಕರ ಇದನ್ನು ನಕಲಿ ಈ ಸ್ಟ್ಯಾಂಪ್ಗಳನ್ನು ಹಾಕುವಂಥದ್ದು. ಅಂದರೆ ಈಗ ಒಂದು ಕಲರ್ ಜೆರಾಕ್ಸ್ ತೊಗೊಂಡು ಯಾವುದೋ ಒಂದು ಈ ಸ್ಟ್ಯಾಂಪನ್ನು ಮೊದಲೇ ಇಟ್ಕೊಂಡು ಅದನ್ನು ಅಲ್ಲಿ ಪೇಸ್ಟ್ ಮಾಡೋದು, ಈ ರೀತಿಯಾದ ಕೆಲಸಗಳನ್ನು ಮಾಡ್ತಾಯಿದ್ರು. ಸೊ ಇದರಿಂದ ಏನಾಗ್ತದೆ, ಇಲ್ಲಿ ಗವರ್ನೆನ್ಸ್ ಇಶ್ಯೂಸನ್ನು ನಾವು ನೋಡ್ಬೋದಾಗುತ್ತೆ. ಸೊ ಹಾಗಾಗಿ ಈ ಒಂದು ಇಶ್ಯೂಸನ್ನು ನಾವು ತಡೆಯೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ ಡಿಜಿಟಲ್ ಇ ಸ್ಟ್ಯಾಂಪ್ ಅನ್ನುವಂತಹ ಒಂದು ಹೊಸದಾದ ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದೆ. ಸೊ ಈ ಡಿಜಿಟಲ್ ಇ ಸ್ಟ್ಯಾಂಪಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಜನರು ಡೈರೆಕ್ಟಾಗಿ ವೆಬ್ಸೈಟ್ ಮುಖಾಂತರನೇ ತೊಗೋಬೋದಾಗಿದೆ. ಅದು ಇದರಿಂದ ಏನಾಗುತ್ತೆ, ಈ ಏನು ಮಧ್ಯವರ್ತಿಗಳಿರ್ತಾರೆ, ಬ್ರೋಕರ್ಸ್ಗಳೇನಿರ್ತಾರೆ ಅವರ ಬಳಿ ಹೋಗುವಂಥದ್ದಿಲ್ಲ, ಅಲ್ಲಿ ಕರಪ್ಷನನ್ನು ನಾವು ಎಂಡ್ ಮಾಡುವಂಥದ್ದು ಒಂದು. ಎರಡನೇದಾಗಿ ಏನು ಅಂತಂದರೆ ಏನು ನಕಲಿ ನಡೀತಾ ಇತ್ತು ಆ ನಕಲಿಯನ್ನು ನಿಲ್ಲಿಸ್ಬೋದು. ಮೂರನೇದಾಗಿ ಏನು ಅಂತಂದರೆ ಇಲ್ಲಿ QR ಕೋಡ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಸೊ ಈ QR ಕೋಡ್ ಅಳವಡಿಕೆಯಿಂದ ಏನಾಗಿದೆ ಅಂದರೆ ನಾವು ಯಾವ ಒಂದು ಪರ್ಪಸ್ಗಾಗಿ ಆ ಒಂದು ಡಿಜಿಟಲ್ ಇ ಸ್ಟ್ಯಾಂಪನ್ನು ಖರೀದಿಸ್ತಾ ಇದ್ದೀವಿ ಅನ್ನೋದು ನಾವಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಏನು ಬೇರೆ ಬೇರೆ ಅಪರಾಧಗಳು, ಬೇರೆ ಬೇರೆ ಕೃತ್ಯಗಳು ಏನು ನಡೀತಾ ಇದ್ದಾವೆ ಇವುಗಳನ್ನೆಲ್ಲ ನಾವು ತಡಿಬೋದು ಅನ್ನುವಂಥದ್ದು. ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನಮಗೆ ಹೇಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಒಂದು ಕಡೆ ಪ್ರಿಲಿಮ್ಸಲ್ಲಿ ಡೈರೆಕ್ಟಾಗಿ ಈ ಒಂದು ಡಿಜಿಟಲ್ ಇ ಸ್ಟ್ಯಾಂಪ್ ಬಗ್ಗೆ ಸ್ಟೇಟ್ಮೆಂಟ್ ಕ್ವೆಶನ್ಸನ್ನು ಕೇಳ್ಬೋದು. ಇಲ್ಲ ಇದು ಕಾವೇರಿ ಪೋರ್ಟಲ್ ಏನಿದೆ ಆ ಕಾವೇರಿ ಪೋರ್ಟಲ್ ಬಗ್ಗೆ ಕೇಳ್ಬೋದಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ಬಂದಾಗ ಇದನ್ನು ಗವರ್ನೆನ್ಸ್ ಅಥವಾ ಡಿಜಿಟಲ್ ಗವರ್ನೆನ್ಸಲ್ಲಿ ಎಕ್ಸಾಂಪಲ್ ಆಗಿ ಇದನ್ನು ನಾವು ಕೊಡ್ಬೋದಾಗುತ್ತೆ. ಸೊ ಎರಡೂ ರೀತಿಯಾಗಿ ನಾವು ನೋಡಿದ್ವಿ, ಪ್ರಿಲಿಮ್ಸಲ್ಲಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸಲ್ಲಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಈಗ ಈ ಡಿಜಿಟಲ್ ಇ ಸ್ಟ್ಯಾಂಪ್ ಏನಿದೆ ಇದನ್ನ ಯಾವ ರೀತಿಯಾಗಿ ಖರೀದಿ ಮಾಡ್ಬೋದು ಅಂತ ನೋಡೋಣ. ಸೊ ನಮ್ಮ ಒಂದು ಕಾವೇರಿ ಪೋರ್ಟಲ್ ಏನಿದೆ, ಕರ್ನಾಟಕ ಸರ್ಕಾರ ರಚಿಸಿರುವಂಥ ಒಂದು ಕಾವೇರಿ ಪೋರ್ಟಲ್ ಏನಿದೆ ಆ ಪೋರ್ಟಲ್ಲಿ ಹೋಗಿ ಒಂದು ಅಕೌಂಟನ್ನು ನಾವು ಓಪನ್ ಮಾಡಬೇಕಾಗುತ್ತೆ. ಈಗ ಯಾವುದೇ ಒಂದು ನಾವು ಸೋಷಿಯಲ್ ಮೀಡಿಯಾನೇ ಯೂಸ್ ಮಾಡಲಿ, ಇಲ್ಲ ನ್ಯೂಸ್ ಪೇಪರ್ ಇದನ್ನೇ ಯೂಸ್ ಮಾಡಿದ್ರು ಅಲ್ಲಿ ನಾವು ಒಂದು ಏನು ಅಕೌಂಟನ್ನು ಕ್ರಿಯೇಟ್ ಮಾಡ್ತೀವಿ ಆ ರೀತಿಯಾಗಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು.
ನಂತರ ಲಾಗಿನ್ ಆದಮೇಲೆ ಅಲ್ಲಿ ಯಾವ ಉದ್ದೇಶಕ್ಕೆ ಈ ಡಿಜಿಟಲ್ ಇ ಸ್ಟ್ಯಾಂಪನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕು. ತದನಂತರ ಅಂದರೆ ಈಗ ಏನೋ ಫಾರ್ ಎಕ್ಸಾಂಪಲ್ ರೆಂಟಲ್ ಅಗ್ರಿಮೆಂಟ್ಗೆ ಇರ್ಬೋದು, ಇಲ್ಲ ಏನೋ ಒಂದು ಸೇಲ್ ಡೀಡ್ಗೆ ಇರ್ಬೋದು, ಇಲ್ಲ ಅಂತಲೇ ಅಫಿಡವಿಟ್ಗೆ ಇರ್ಬೋದು, ಈ ರೀತಿಯಾದ ಒಂದು ಆಪ್ಷನ್ಸ್ ಇರುತ್ತೆ, ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಅದನ್ನ. ತದನಂತರ ಆಧಾರ್ ಕಾರ್ಡನ್ನು ಕೊಡಬೇಕು. ಈಗ ಈಗ ನಾನು ಖರೀದಿ ಮಾಡ್ತಾ ಇದ್ದೀನಿ, ಫಾರ್ ಎಕ್ಸಾಂಪಲ್ ನಾನು ರೆಂಟಲ್ ಅಗ್ರಿಮೆಂಟ್ ತೊಗೋಬೇಕು ಅಂತಂದರೆ ಕಾವೇರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ರೆಂಟಲ್ ಅಗ್ರಿಮೆಂಟ್ಗೆ ಅಂತ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಒಂದು ಆಧಾರ್ ಡೀಟೇಲ್ಸನ್ನು ಕೇಳುತ್ತೆ. ಸೊ ಆಧಾರ್ ಡೀಟೇಲ್ಸನ್ನು ಅಲ್ಲಿ ವೆರಿಫೈ ಮಾಡಿದ ನಂತರ ಏನು ಸರ್ಕಾರದ ಬೇರೆ ಬೇರೆ ಡೇಟಾಬೇಸ್ಗಳೇನಿರುತ್ತೆ ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡಿ ನನಗೆ ಬೇಕಾಗಿರುವಂಥ ಒಂದು ಅಗ್ರಿಮೆಂಟನ್ನು ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಆ ಒಂದು ಏನು ಡಿಜಿಟಲ್ ಇ ಸ್ಟ್ಯಾಂಪ್ ಏನಿದೆ ಅದು ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನ ನಾನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆನ್ಲೈನ್ ಮುಖಾಂತರನೇ ಪೇಮೆಂಟನ್ನು ಕೂಡ ಮಾಡಿ ನಂತರ ಒಂದು ಯುನೀಕ್ ಸೀರಿಯಲ್ ನಂಬರನ್ನು ಕೊಡ್ತಾರೆ. ಸೀರಿಯಲ್ ನಂಬರ್ ಕೊಡ್ತಾರೆ, QR ಕೋಡ್ ಕೊಡ್ತಾರೆ, ಮತ್ತು ಒಂದು ಡಿಜಿಟಲ್ ವಾಟರ್ ಮಾರ್ಕ್ ಇರುತ್ತೆ. ಈ ಒಂದು ಡಿಜಿಟಲ್ ಸ್ಟ್ಯಾಂಪ್ಗೆ ಒಂದು ಸೀರಿಯಲ್ ನಂಬರ್ ಇರುತ್ತೆ, ಒಂದು QR ಕೋಡ್ ಇರುತ್ತೆ, ಮತ್ತು ಒಂದು ಡಿಜಿಟಲ್ ವಾಟರ್ ಮಾರ್ಕ್, ಇಷ್ಟು ಇರುತ್ತೆ. ಇದು ನಮ್ಮ ಒಂದು ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೇವೆ ಆ ಮೊಬೈಲ್ ನಂಬರ್ಗೆ ಆ ಲಿಂಕ್ ಬರುತ್ತೆ, ಅದ್ರ ಮುಖಾಂತರ ನಾವು ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಇಷ್ಟು ನಮಗೆ ಇದು. ಸೊ ಎಲ್ಲ ಏನಾಗುತ್ತೆ, ಎಲ್ಲ ಆನ್ಲೈನ್ ಇರುವಂಥ ಕಾರಣ ನಾವು ಇರುವಲ್ಲಿಯೇ ನಮಗೆ ಬೇಕಾಗಿರುವಂಥ ಒಂದು ಯಾವುದೇ ಒಂದು ಸರ್ಕಾರದ ಕೆಲಸ ಏನಿದೆ ಅದಾಗುತ್ತೆ. ಸೊ ಬೇಸಿಕಲಿ ಕರಪ್ಷನನ್ನು ನಾವು ಇಲ್ಲಿ ತಡಿಬೋದು, ಟೈಮ್ ಡಿಲೇ ಏನಿದೆ ಟೈಮ್ ಡಿಲೇಯನ್ನು ನಾವು ತಡಿಬೋದು, ಮತ್ತು ಎಫಿಷಿಯೆಂಟ್ ಗವರ್ನೆನ್ಸ್ ಅಥವಾ ಇ ಗವರ್ನೆನ್ಸ್ ಏನಿದೆ ಎಫಿಷಿಯೆಂಟ್ ಗವರ್ನೆನ್ಸು ಅದನ್ನು ಕೂಡ ನಾವಿಲ್ಲಿ ಎನ್ಶೋರ್ ಮಾಡ್ಬೋದು ಅನ್ನೋಂಥದ್ದು. ಇಷ್ಟು ನಮಗೆ ಈ ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.